ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರ ತಾಯಿ ಮಹಾಲಕ್ಷ್ಮಿಯನ್ನು, ತಾಯಿ ದುರ್ಗಾದೇವಿಯನ್ನು, ತಾಯಿ ಮಹಾಕಾಳಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಮತ್ತು ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಕೂಡ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಕ್ಕಂಥದ್ದೇ. ಅದರಲ್ಲೂ ಮಧುಮೇಹಿಗಳು ಕೂಡ ಸಾಕಷ್ಟು ಈ ಒಂದು ಸಮಸ್ಯೆಗಳಿಂದ ನರಳುತ್ತಾನೆ ಇರ್ತಾರೆ. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಮೃತೋಪಾದಿಯಾಗಿರ್ತಕ್ಕಂಥ ಒಂದು ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ನ ಆಯುರ್ವೇದಿಕ್ ಉತ್ಪನ್ನಗಳಾದ ಎಲ್ಲ ಉತ್ಪನ್ನಗಳು ಕೂಡ ನಿಮಗೆ ಲಭ್ಯವಿರ್ತಕ್ಕಂಥದ್ದು. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ನೆಲಮಂಗಲ, ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ನಿವೇಶನಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾರ್ಜುನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶೀ ನಮಃ. ಓಂ ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರ್ಯೇ ನಮಃ. ಲಲಿತಾಯ ನಮಃ. ಓಂ ರಾಜರಾಜಾರ್ಚಿತಾಯ ನಮಃ. ರಾಜ್ಯದಾಯಿನಿ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ಭೂವರಾಹ ಸ್ವಾಮಿನೇ ನಮೋ ನಮಃ. ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ
ಪರಮ ಪವಿತ್ರವಾಗಿರತಕ್ಕಂಥ ಈ ಪುಣ್ಯ ದಿನ ಇದು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಹಾಗೆ ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ ಅಂದರೂ ಇದು ತಪ್ಪಾಗೋದಿಲ್ಲ. ಕೆಲವಷ್ಟು ಜನ ಮಾತ್ರ ಮಂಗಳವಾರ ಅಂದರೆ ಅದನ್ನು ಮೂಗು ಮುರಿತಾರೆ. ಮಂಗಳವಾರದ ದಿವಸ ಯಾವ ಕೆಲಸ ಆಗಲ್ಲ ಅಂತಾರೆ. ಮಂಗಳವಾರ ಬಂದು ಅಂದ ತಕ್ಷಣ ಅದನ್ನು ಯೋಚನೆ ಮಾಡುವಂಥದ್ದು, ನೋಡುವಂಥದ್ದು ಅದರ ಕ್ರಮ ಬೇರೆ. ಆದರೆ ನಿಜಕ್ಕೂ ಮಂಗಳವಾರದಲ್ಲಿ ಬಹಳ ಅದ್ಭುತವಾದಂತಹ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ನಾವು ಏನು ಅಂದುಕೊಂಡಿದ್ದೆವೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ನಿಟ್ಟಿನಲ್ಲಿ ಇವತ್ತು ತಾಯಿ ಭುವನೇಶ್ವರಿಯನ್ನು, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದರೂ ಒಂದಷ್ಟು ನಮ್ರತೆಯ ಬದುಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಕುಟುಂಬದ ಹಿರಿಯರ ಮಾತಿನಂತೆ ನಿಮ್ಮ ಮನೆ ದೇವರನ್ನ, ಅದರಲ್ಲೂ ಗ್ರಾಮ ದೇವತೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಇನ್ನು ಸಮಯ ಬೇರೆ ಸಾಕಷ್ಟು ಮುಂದಾಯಿತು. ಆದರೆ ಯಾವ ಕಾಲಕ್ಕೆ ಏನಾಗಬೇಕೋ ಅದು ಆಗಬೇಕಾಗಿದೆ. ಆದಷ್ಟು ಬೇಗ ರಾಶಿಫಲವನ್ನು ತೆಗೆದುಕೊಳ್ಬೇಕು. ಇವತ್ತು ಫೋನಲ್ಲಿ ನೇರವಾಗಿ ಮಾತಾಡಬೇಕು ಎಂಬತಕ್ಕಂಥದ್ದು ಈಗಾಗಲೇ ಬರ್ತಿರ್ತಕ್ಕಂಥ ಫೋನ್ ಕರೆಗಳು ಸಾಕಷ್ಟು ಇದೆ. ಹಾಗಾಗಿ ಮೊದಲು ಪಂಚಾಂಗ ಶ್ರವಣ, ದಿನಫಲ, ಈ ದಿನದ ರಾಶಿಫಲ ಮತ್ತು ಪಂಚಾಂಗ ಶ್ರವಣವನ್ನು ನೋಡಿ ತದನಂತರ ಒಂದಷ್ಟು ಜನಕ್ಕೆ ಆದಷ್ಟು ಸಮಯ ಸಿಕ್ಕಷ್ಟು ನಾವು ನೇರ ಪ್ರಸಾರದಲ್ಲಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸಬೇಕಾದ್ದು ಧರ್ಮ. ಹಾಗೆ ಗುರುವಾರದ ಅಮಾವಾಸ್ಯೆ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶನೈಶ್ಚರನ ಆರಾಧನೆ ಮಾಡ್ತಕ್ಕಂಥ ದಿನ. 27 ನಕ್ಷತ್ರ 12 ರಾಶಿಗಳಿಗೂ ಸಹಿತ ಒಂದು ಅದ್ಭುತವಾದಂಥ ಒಂದು ಕಾರ್ಯವನ್ನು ಅಂದರೆ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ಅಂದರೆ ಲಾಭದ ಬಗ್ಗೆ ಅಲ್ಲ, ಭಗವಂತನ ಅನುಗ್ರಹ ಪಡೀಲಿಕ್ಕೆ ಇರತಕ್ಕಂಥ ವಿಶೇಷವಾದಂಥ ದಿನ. ಅಂತಹ ದಿನದಲ್ಲಿ ನಾವು ಹೇಗಿರಬೇಕು, ಏನೆಲ್ಲ ಕ್ರಮವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗತ್ತೆ. ಹಾಗಾಗಿ ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಇನ್ನು ಬಹಳ ವಿಶೇಷವಾಗಿ ಗುರುಜಿಯವರು ತಿಳಿಸಿದಾಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಿನ್ನೆ ಚಿಂತನೆ ಮಾಡಿದೆ ಆದಷ್ಟು ಬೇಗನೆ ನಾವು ಪಂಚಾಂಗ ತಗೊಳ್ಬೇಕು ಅಂತ. ಆದರೆ ಏನು ಮಾಡೋದು, ನಮ್ಮ ಚಿಂತನೆ ನಮ್ಮದ ಆಲೋಚನೆ ಒಂದಿದ್ದರೆ ಅದು ನಡೆಯೋದು ಮತ್ತೊಂದಾಗಿಬಿಡುತ್ತೆ. ಮಾರ್ಗ ಮಧ್ಯದಲ್ಲಿ ಮಳೆ ಗಾಳಿ ಜಾಸ್ತಿ ಆಗಿ ಮರಗಳು ತಲೆಗೊಳ್ತಿರೋದ್ರಿಂದ ಒಂದು ಸತಿ ಮರಗಳು ತಲೆ ಬಿದ್ದಾಗ ಅದನ್ನು ಕ್ಲಿಯರ್ ಮಾಡೋ ತನಕ ರಸ್ತೆ ಮುಂದೆ ಹೋಗಲ್ವಲ್ಲ. ಹಾಗಾಗಿ ಎಲ್ಲವೂ ವ್ಯತ್ಯಾಸವಾದಂಥ ಆಯಿತು. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 4/6/2024 ಮಂಗಳವಾರ ತ್ರಯೋದಶಿ ಭರಣಿ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಇವತ್ತು ಪ್ರದೋಷವಾದ್ದರಿಂದ ಪ್ರದೋಷ ಕಾಲದ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ತಾವು ಆಚರಣೆ ಮಾಡ್ತಿರೋ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆಗೆ ಸಮೀಪ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಶಿವಾಲಯಕ್ಕೋ ಅಥವಾ ದೇವಿಯ ಸಾನ್ನಿಧ್ಯಕ್ಕೋ ಹೋಗಿ ಅಲ್ಲಿ ಇದಿಷ್ಟು ಅರಿಶಿಣ ಕುಂಕುಮವನ್ನು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದನ್ನಂತೂ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿಫಲದತ್ತ ಗಮನ ಹರಿಸೋಣ. ಪ್ರತಿಯೊಬ್ಬರು ನೊಂದ ಮನಸ್ಸಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಹೊತ್ತಾಗ ಸಮಸ್ಯೆಗೊಂದು ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ಯಾವುದೇ ಕಷ್ಟ ಇರಲಿ, ಕಷ್ಟ ಬಂತು ಅಂತ ಅಂಜಬಾರದು. ನಿಂದಕರಿದ್ದಾಗ ಹೆದರಬಾರದು. ಹಾಗೆ ನಮ್ಮ ಪರಿಸರದಲ್ಲಿ ನಾವು ಏನೋ ಒಂದು ಸೋಲು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ನಮ್ಮ ನಿಜಕ್ಕೂ ನಾವು ಮಾಡಿರ್ತಕ್ಕಂಥ ತಪ್ಪಾದರೆ ಅಲ್ವಾ ನಮ್ಮ ತಪ್ಪಿದ್ದುಕೊಂಡು ಅದನ್ನು ನಾವು ಸಾಬೀತುಪಡಿಸೋದಕ್ಕೆ ಇನ್ನೇನೋ ಅದನ್ನು ಮುಂದೆ ನಡಿಬಾರ್ದು. ತಪ್ಪಾಗಿದ್ದರೆ ಈ ಕ್ಷಣ ತಪ್ಪಾದರೆ ಮುಂದೆ ಅದು ಅನುಕೂಲ ಆಗೇ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ
ಇವತ್ತು ನಾವೇನು ಮಾಡಬೇಕು, ಹೇಗಿರಬೇಕು, ಯಾವುದರ ಕ್ರಮವನ್ನು ಅನುಸರಿಸಿ ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಾಣಬೇಕು, ಅದರ ಬಗ್ಗೆನೂ ಚಿಂತನೆ ಮಾಡಬೇಕು. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಎಲ್ಲವೂ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು, ತ್ರಾಂಬಕೇಶ್ವರನ ಆರಾಧನೆ ಆಯಿತು. ಗೌರೀರ್ವಿಮಾಯ ಸಲಿಲಾ ನಕ್ಷತ್ರ ದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸುವಂಥ ವಾರ. ಆದರೆ ಶತ್ರುಗಳು ಸಹಿತ ಜೊತೆಯಲ್ಲೇ ಇರಬೇಕಾಗತ್ತೆ, ಇರ್ತಾರೆ, ಅವ್ರು ನಿಮ್ಮನ್ನು ಬಿಟ್ಟು ಹೋಗೋರಲ್ಲ. ಒಂದು ಒಳ್ಳೆಯದಾಗಬೇಕಾದ್ರೆ 4 ಜನ ಕೆಟ್ಟವರು ಕೆಟ್ಟದಾಗೆ ಮಾತಾಡ್ತಾರೆ. ಆದರೆ ನಿಮ್ಮ ಗಮನ ಒಳ್ಳೆಯದ್ರ ಕಡೆ ಗಮನ ಇರಬೇಕು. ಹಾಗೆ ನಿಮ್ಮ ಗಮನ, ನಿಮ್ಮ ಮನಸ್ಸು, ನೀವೇನು ಸಾಧನೆ ಮಾಡಬೇಕಾಗಿದೆಯೋ ಅದರ ಕಡೆ ಅಷ್ಟೇ ಇರಬೇಕು. ಆಡುವಂಥವರು, ಕೆಲಸ ಕಾರ್ಯಗಳಿಗೆ ತಡೆ ಹಾಕುವಂಥವರು ಅಥವಾ ಆ ಕೆಲಸಕ್ಕೆ ಆಗದಿರೋ ಥರ ಮಾಡ್ತಕ್ಕಂಥವ್ರು ಇವತ್ತು ನಿಮ್ಮ ಸುತ್ತಮುತ್ತ ಸಾಕಷ್ಟು ಜನ ಇರ್ತಾರೆ. ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಇದ್ದರೆ, ನೀವೇನನ್ನು ಮಾಡಬೇಕೋ ಅದನ್ನೇ ಮಾಡಬೇಕು ಅಂತ ಮುಂದೆ ನಡೆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಜೊತೆಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಗೋಧಿಯನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ಕೂತು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಇರ್ತಕ್ಕಂಥ ಸಮಸ್ಯೆಗಳು, ಬರ್ತಕ್ಕಂಥ ಸಂಕಷ್ಟಗಳು, ಕಷ್ಟಗಳು ಎಲ್ಲವೂ ದೂರ ಆಗಲಿ ಅಂಥೇಳಿ ಆ ಗೋಧಿ ಮೇಲೆ 1 ಹನಿ ನೀರು ಹಾಕಿ, ಗೋಧಿ ಮತ್ತು ನೀರು ಎರಡನ್ನೂ ಮಿಶ್ರಣ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ವಿದ್ಯಾರ್ಥಿಗಳು, ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಶ್ರಮಿಸಿ ಭಾಳ ಅದ್ಭುತವಾದಂಥ ಒಳ್ಳೆ ಜ್ಞಾನವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಇವತ್ತು ಸಾಧ್ಯವಾದಷ್ಟು ಹಸನ್ಮುಖಿಯಾಗಿರಿ, ನಗುಮುಖದಿಂದಿರಿ. ಆ ನಿಮ್ಮ ನಗುಮುಖವೇ ಸಾಕಷ್ಟು ಕೆಲಸ ಮಾಡುವಂಥದ್ದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಧಿಕವಾದ ಲಾಭವನ್ನು ತಂದುಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಕೆಲವಷ್ಟು ವಿಚಾರಗಳನ್ನು ಕೆಲಸಕ್ಕೆ ಮನಸ್ಸಿಗೆ ಬೇಡವಾದರೂ ಅದರ ಹಿಂದೆಯೇ ಬಿದ್ದು ಓಡಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಒಂದಷ್ಟು ಮನಸ್ಸು ಚಂಚಲತೆಯಿಂದ ಒದ್ದಾಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿ ತುಳುಕುವಂಥ ರೀತಿ ಆಗುತ್ತೆ. ಇವತ್ತು ತಾವು ಯಾವ ನಿರ್ಣಯವನ್ನು ತೆಗೆದುಕೊಳ್ತೀರಿ, ಯಾವ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಿರ್ತೀರಿ, ಖಂಡಿತ ಅದರಂತೆ ನಡೀತೀರಿ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡುವ ಕೆಲಸವನ್ನು ಗೌರವಿಸಬೇಕು. ಯಾವತ್ತೂ ನಮ್ಮ ಕೆಲಸವನ್ನು ನಾವು ಕಡೆ ಕಣ್ಣಲ್ಲಿ ನೋಡಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾವು ಏನು ಕೆಲಸ ಮಾಡ್ತೀವೋ, ನಾವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ, ನಮ್ಮ ಹೊಟ್ಟೆಪಾಡಿಗಾಗಿ, ನಮ್ಮ ಜೀವನೋಪಾಯಕ್ಕಾಗಿ ಅಥವಾ ನಮ್ಮ ಬದುಕಿನ ಸುಂದರ ಕ್ಷಣಕ್ಕಾಗಿ ನಾವು ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದರ ಬಗ್ಗೆ ನಾವು ಮತ್ತಷ್ಟು ಕಲ್ಪನೆಗಳನ್ನು, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಒಂದಷ್ಟು ಜನ ವೃಷಭ ರಾಶಿಯವರಿಗೆ ಹೆಣ್ಣುಮಕ್ಕಳಿಗೆ ಇವತ್ತು ಸೊಂಟ ನೋವು, ಬೆನ್ನೋವು, ಕಿಬ್ಬಟ್ಟೆ ನೋವುದು ಅಥವಾ ಬೇರೆ ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕೊಳ್ಳೋದು, ಇದೆಲ್ಲವೂ ಆಗುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಪುರುಷರು ವ್ಯವಹಾರಗಳು ಮಾಡುವಾಗ ಅರಿವಿಲ್ಲದಂಥ ರೀತಿ ಕೆಲವಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಇದೆ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಹಸಿರು ಬಣ್ಣದ ಒಂದಷ್ಟು ಎಲೆಗಳು, ಯಾವುದಾದ್ರೂ ಸರಿ, ಹಸಿರು ಎಲೆಗಳು ಯಾವುದಿದ್ರೂ ಪರವಾಗಿಲ್ಲ, ವಿಳೆದೆಲೆ ತೊಗೊಳ್ಳಿ, ಪತ್ರೆಗಳು ತೊಗೊಳ್ಳಿ, ಅಥವಾ ಗಿಡದಲ್ಲಿರ್ತಕ್ಕಂಥ ಯಾವುದೋ 1-2 ಎಲೆ, ಆ ಎಲೆ ಮೇಲೆ 1-2 ಚಿಟಿಕೆಯಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳನ್ನು ಇಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಹಸಿರು ಅನ್ನೋದು ಬುಧ ಅಂದರೆ ಮಹಾವಿಷ್ಣು, ಕಡಲೆ ಅನ್ನೋದು ಗುರು ಮತ್ತು ಬುಧ ಎರಡಕ್ಕೂ ಸಂಬಂಧಪಟ್ಟಂಥದ್ದೇ ಈ ತಂತ್ರಸಾರ. ಇದನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆ ಎಲೆ ಮೇಲೆ ಕಾಳುಗಳನ್ನಿಟ್ಟು ನಮಸ್ಕಾರ ಮಾಡಿದ್ರೆ ಸಾಕು, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರ ಜವಾಬ್ದಾರಿ ಸಾಕಷ್ಟು ಇದೆ. ಹೊಸ ಕೆಲಸಗಳ ಬಗ್ಗೆ, ಹೊಸದಾದಂಥ ಆಲೋಚನೆಗಳ ಬಗ್ಗೆ, ಹೊಸ ಯೋಜನೆಗಳ ಬಗ್ಗೆ, ಭೂಮಿಗೆ ಸಂಬಂಧಪಟ್ಟದ್ದಾಗಲಿ, ಉದ್ಯೋಗದಲ್ಲಿ ಪ್ರಗತಿ ಆಗಲಿ, ಅಥವಾ ಯಾವುದಾದ್ರೂ ಒಂದು ಸಾರ್ಥಕತೆಯ ಒಂದು ಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತದಾಗಲಿ, ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ ಇವತ್ತು ಸಾಕಷ್ಟು ಇರುತ್ತೆ. ಆದರೆ ನೀವೇನು ಆಲೋಚನೆ ಮಾಡಿದ್ರೂ
ಯಾವುದು ಸರಿ ಯಾವುದು ತಪ್ಪು, ಯಾವುದು ಬೇಕು ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಇವತ್ತು ಭಾಳ ಬೇಕಾಗಿದೆ. ಅದಕ್ಕಾಗಿ ತಾವು ಎಷ್ಟೇ ಜ್ಞಾನವಂತರಾದರೂ ಯಾರಾದರೂ ಒಬ್ಬರು ನಿಮ್ಮ ಜೀವನದ ಪಾಠವನ್ನು, ನಿಮ್ಮ ಜೀವನದ ಅಭಿವೃದ್ಧಿಯ ಕ್ಷಣಗಳನ್ನು ಏನಾದರೂ ಮಾತಾಡಿದ್ರೆ ಅದನ್ನು ಸಂತೋಷದಿಂದ ಸ್ವೀಕರಿಸಿ. ಅದಕ್ಕೆ ಸಂತೋಷದಿಂದ ಸ್ವೀಕರಿಸಿ ಒಂದು ಒಳ್ಳೆಯ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಿಷ್ಟು ಅಸಮಾಧಾನ, ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥದ್ದು, ಅಥವಾ ಸ್ನೇಹಿತರಿಂದಲೋ ಕುಟುಂಬಸ್ಥರಿಂದಲೋ ಒಂದಷ್ಟು ನಿಂದನೆಯ ಮಾತಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಮಾಧ್ಯಾಹ್ನಿಕ ಅಂದರೆ ಅಭಿಜಿನ್ ಲಗ್ನದಲ್ಲಿ ತಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋವುಗಳಿಗೆ ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿಯೂ ಇರುತ್ತೆ. ಆದಷ್ಟು ಎಚ್ಚರಿಕೆಯ ನಡೆ ಇರಲಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆಯೂ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಾಡುವಂಥ ಕೆಲಸ ಕಾರ್ಯಗಳು, ವ್ಯಾಪಾರ, ವ್ಯವಹಾರ, ವಿದ್ಯಾರ್ಥಿಗಳ ಓದು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಮನಸ್ಸಿಗೆ ಇರುತ್ತೆ. ಅದರಲ್ಲೂ ಭೂಮಿನ ನಂಬಿ ಬದುಕುವಂತಹದ್ದು. ಈ ಭೂಮಿನ ನಂಬಿ ಬದುಕುವಂಥವರಿಗೆ, ರೈತಾಪಿ ವರ್ಗದಲ್ಲಿರ್ತಕ್ಕಂಥವರಿಗೆ ಅಥವಾ ರೈತರು ಬೆಳೆದಂಥ ಬೆಳೆಗೆ ಇವತ್ತು ಒಂದಷ್ಟು ಒಳ್ಳೆಯ ಮೌಲ್ಯಗಳಿದೆ. ಆದರೆ ನೀವು ಅಂದುಕೊಂಡಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಲ್ಲ. ಆದರೆ ಮನಸ್ಸಿಗಿಷ್ಟು ಪ್ರಶಾಂತತೆ ಇದೆ, ಮನಸ್ಸಿಗಿಷ್ಟು ನೆಮ್ಮದಿ ಇದೆ, ಸಾರ್ಥಕತೆಯ ಬದುಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನ ಕೊಡಬೇಕಾಗಿದೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ವ್ಯವಹಾರಗಳನ್ನು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಲೇವಾದೇವಿ. ತಾವು ಏನು ಮಾಡಬೇಕಾಗಿದ್ರೂ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು. ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಅದಕ್ಕಾಗಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳಿಗೆ ಗಂಧವನ್ನು ಲೇಪನ ಮಾಡಿ ನಿಮ್ಮ ಕುಲದೇವರ ಪಾದದ ಮೇಲಿಟ್ಟು ಉಳಿದಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಶುಭ ಮಂಗಳವಾರ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಸನ್ನಾಂಜನೇಯ ಸ್ವಾಮಿ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಯಿಂದಿರತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಂಚಲತೆಗೆ ಒಳಗಾಗುವಂಥದ್ದು, ಈ ನಾನು ನಂದು ಎಂಬತಕ್ಕಂಥದ್ದು ಸ್ವಲ್ಪ ಆಗು ಈಗೂ ಇದ್ದೇ ಇರುತ್ತೆ. ಆದರೆ ವ್ಯವಹಾರಗಳಲ್ಲಿ ಮಾತ್ರ ತುಂಬ ಬದಲಾವಣೆ ಇದೆ. ಆರ್ಥಿಕ ಪರಿಸ್ಥಿತಿ ಅಂತೂ ಹಣಕಾಸಿನಲ್ಲಿ ಸ್ವಲ್ಪ ಕೈ ಹಿಡಿಯುತ್ತೆ. ತುಂಬ ದಿವಸಗಳಿಂದ ನಿಂತಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಸಿಕ್ಕಂಗಾಗತ್ತೆ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗಫಲ ನಿಮ್ಮದಾಗತ್ತೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತ್ರದಲ್ಲಿ 2 ಚಿಟಿಗೆಯಷ್ಟು ಹೆಸರು ಕಾಳನ್ನು ಗಂಟು ಕಟ್ಟಿ ಆ ಗಂಟಿನ ಮೇಲೆ ಒಂಚೂರು ಗಂಧ ಕುಂಕುಮ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಂಕಷ್ಟಗಳಾದರೂ ಖಂಡಿತ ದೂರ ಆಗುತ್ತೆ. ಈ ಒಂದು ಪ್ರಯೋಗವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ನಾವು ಚೆನ್ನಾಗಿದ್ದೀವಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ವಿಜಯನಗರ, ಬೆಂಗಳೂರು. ಓಕೆ ಅಮ್ಮ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪುಷ್ಪ ಅಂತ ಹೇಳಿ. ಅಮ್ಮ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಕೇಳಿಸ್ತಾ? ಹಾ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆಶ್ರಮಕ್ಕೆ ಬಂದಿದ್ವಿ. ಎಷ್ಟೋ ದಿನದಿಂದ ಕರೆ ಮಾಡ್ತಾ ಇದ್ವಿ, ಸಿಗ್ತಾ ಇರ್ಲಿಲ್ಲ. ಇವಾಗ ಸಿಕ್ಕಿದೆ. ಮಗಳದು ಕೆಲ್ಸದ ಬಗ್ಗೆ ಕೇಳಬೇಕು, ಅವಳಿಗೆ ಕೊಡ್ತೀನಿ. ಕೊಡಮ್ಮ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಿ. ನಮಸ್ತೆ ಗುರುಜಿ. ಹೇಳಮ್ಮ.
ನಾನು ತುಂಬಾ ದಿವಸದಿಂದ ಕೆಲಸ ಟ್ರೈ ಮಾಡ್ತಾ ಇದ್ದೀನಿ, ಕೆಲಸ ಸಿಗ್ತಾನೆ ಇಲ್ಲ. ಏನು ಓದಿದಿರಿ? ನಾನು ಬಿಕಾಮ್ ಮಾಡಿದ್ದೀನಿ, ಬಟ್ ಆದ್ರೆ ಫಸ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅದು ಬಿಟ್ಟೆ. ಬಿಟ್ಟಾದ್ಮೇಲೆ ಇನ್ನೂ ಕೆಲಸ ಸಿಗ್ತಾ ಇಲ್ಲ. ಓಕೆ. ನಿನ್ನೆ ಒಂದು ಇಂಟರ್ವ್ಯೂ ಮಾಡಿದ್ದೀನಿ, ಅದು ಸಿಗುತ್ತಾ ಏನು ಅಂತ. ನನ್ನ ಇಂಟರ್ವ್ಯೂ ನಿನಗೆ ಕೆಲಸ ಇಷ್ಟ ಇದೆಯಾ? ಹಾ, ಇಷ್ಟ ಇದೆ. ನಿನಗೆ ಇಷ್ಟ ಇದ್ದರೆ ಇನ್ನೊಂದು 3 ದಿವಸದಲ್ಲಿ ಅದು ಒಳ್ಳೆ ರಿಸಲ್ಟ್ಸ್ ಇದೆ. ಅದು ನೀನು ಇಷ್ಟಪಡಬೇಕು. ನಿನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ನಿನ್ನ ಮನಸ್ಸಲ್ಲಿ ಅಯ್ಯೋ ಈ ಕೆಲಸ ಇನ್ನೊಂದು ನೋಡ್ಬೋದಾಗಿತ್ತೇನೋ ಅನ್ನೋ ಒಂದು ಚಿಂತನೆ. ಯಾಕೆಂದರೆ ನಿನ್ನ ಮನಸ್ಸು ಇನ್ನೂ ಕಂಪ್ಲೀಟಾಗಿ 100ಕ್ಕೆ 100% ಈ ನಿನ್ನೆ ನೀನು ಮಾಡಿರ್ತಕ್ಕಂಥ ಇಂಟರ್ವ್ಯೂನ ನೀನು ಸಮಂಜಸವಾಗಿ ಒಪ್ಕೊಂಡಿರೋದಲ್ಲ. ಒಂದು ತಣ್ಣೀರು ಬಿಸಿನೀರು ಥರ ಇರಲಿ, ಇಷ್ಟು ದಿವಸ ಕಾದಿದ್ದೀನಲ್ಲ, ಇದೊಂದು ಇಂಟರ್ವ್ಯೂ ಇದೆ, ಇದನ್ನು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಜಾಬ್ ಆದರೆ ಪರವಾಗಿಲ್ಲ ಅನ್ನೋ ಚಿಂತನೆಯಲ್ಲಿದೆಯಾ ಬಿಟ್ಟರೆ ಕಂಪ್ಲೀಟಾಗಿ ನಿನ್ನ ಸ್ವರತರಂಗ ಪ್ರಕಾರ 100ಕ್ಕೆ 100 ನೀನು ಒಪ್ಕೊಂಡಿದ್ದಲ್ಲ. ಹೌದು ಅಲ್ವೋ? ಅದಕ್ಕಾಗಿ ಇಲ್ಲಿ ಇನ್ನೂ 3 ದಿವಸ ಟೈಮ್ ಇದೆ. ಇದರ ಮಧ್ಯದಲ್ಲಿ ಇನ್ನೊಂದು ಒಳ್ಳೆ ಇಂಟರ್ವ್ಯೂ ಕೊಡುವಂತಹ, ಇನ್ನೊಂದು ಕಡೆ ಒಳ್ಳೆ ಜಾಬ್ ಎದುರಾಗುವಂತಹ ಲಕ್ಷಣಗಳು ಇದೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಥಿತಿ ಮತ್ತು ನಿನ್ನ ಆರೋಗ್ಯ ಪರಿಸ್ಥಿತಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಿದ್ದು ಮನಸ್ಸು ನೆಮ್ಮದಿ ಇಲ್ದಿರ ತುಂಬ ಬೇರೆ ಬೇರೆ ಕಡೆ ಮನಸ್ಸು ಹರಿಬಿಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಮನಸ್ಸಿನ ಸ್ಥಿತಿಯನ್ನು ಸ್ವಲ್ಪ ನೀನು ಗಟ್ಟಿಪಡಿಸ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಈಗ ತೆಗೆದುಕೊಳ್ಳುವಂತಹ ತೀರ್ಮಾನ ನಿನ್ನ ಜೀವನಕ್ಕೆ ಇದು ಲಾಭವೋ ನಷ್ಟವೋ ಅಂತಕ್ಕಂಥದ್ದು ಪ್ರತಿನಿತ್ಯ ಆಲೋಚನೆ ಮಾಡ್ತಾನೆ ಇದೆಯಾ. ಅದರಿಂದ ಇದು ಈ ಕ್ಷಣಕ್ಕೆ ನೀನು ತೆಗೆದುಕೊಳ್ಳುವಂತಹ ತೀರ್ಮಾನ ಖಂಡಿತ ಒಳಿತಲ್ಲ. ಇದರಿಂದ ಮಾರಕ, ಇದು ಸಮಸ್ಯೆ ಆಗುತ್ತೆ. ನಾಳೆ ನೀನು ಕಣ್ಣೀರು ಹಾಕಬೇಕಾಗತ್ತೆ. ನಾನು ಏನು ಹೇಳ್ತಿದ್ದೀನಿ, ನೀನು ಏನು ಆಲೋಚನೆ ಮಾಡ್ತಾ ಇದೆಯಾ, ನನ್ನ ಮಾತು ನಿನಗೆ ಮಾತ್ರ ಅರ್ಥ ಆಗ್ತಾ ಇರ್ಬೋದು ಅಲ್ವಮ್ಮ? ಅದಕ್ಕೋಸ್ಕರ ಯೋಚನೆ ಮಾಡಿ ಹೆಜ್ಜೆ ಇಡು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಮುಂಬರ್ತಕ್ಕಂಥ ದಿನಗಳು ಭಾಳ ಬೆಳಕಿನ ದಿನ ಇದೆ. ತುಂಬ ಅದ್ಭುತವಾದಂಥ ಬೆಳಕನ್ನು ನೀನು ಕಾಣ್ತೀಯ. ಒಳ್ಳೆ ದಿನಗಳಿದೆ. ದುಡುಕಬೇಡ, ದುಡುಕಿ ತೀರ್ಮಾನ ತಗೋಬೇಡ. ಇದು ಟ್ರೈ ಮಾಡೋದ್ರಲ್ಲಿ ತಪ್ಪಲ್ಲ. ಇನ್ನು 2 ದಿವಸಕ್ಕೆ, ಇನ್ನು 3 ದಿವಸಕ್ಕೆ ಕರೆಕ್ಟಾಗಿ ನಿಂಗೆ ಒಳ್ಳೆ ರಿಸಲ್ಟ್ ಇದರಲ್ಲಿ ಬರುತ್ತೆ. ಆದರೆ ನಿನ್ನ ಮನಸ್ಸು ಈ ಕೆಲಸದ ಬಗ್ಗೆ ಒಪ್ಕೊಂಡಿಲ್ವಲ್ಲ, ಸಂಪೂರ್ಣವಾದಂಥ ರೀತಿ ನೀನು ಖುಷಿಯಾಗಿ ಅದು ಮಾಡಿರೋದಲ್ಲ. ಸ್ವಲ್ಪ ವೆಯ್ಟ್ ಮಾಡು, ಬಂದರೆ ಸಂತೋಷ, ಒಪ್ಕೋ. ಆದರೂ ನಾನು ಹೇಳೋದು ಇದಕ್ಕಿಂತ ಅದ್ಭುತವಾದಂಥ ಕಾಯಕ ಕೆಲಸ ಇನ್ನೊಂದು ಸಿಗುತ್ತೆ ನಿನಗೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗದಿಂದ ಗುರುಜಿ. ಗದಗ್ಲಿಂದ. ಅಮ್ಮ, ತಮ್ಮ ಹೆಸರು? ಯಶೋಧ ಅಂತ. ಯಶೋಧ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮಗೆ ತುಂಬಾ ಪ್ರಾಬ್ಲಮ್ ಇದೆ ಮನೆಯಲ್ಲಿ. ಹೇಳಮ್ಮ. ಮದ್ವೆ ಆಗಿ 4 ವರ್ಷ ಆಯ್ತು. 3 ತಿಂಗಳು ಮಾತ್ರ ಗಂಡನ ಮನೆ ಇದ್ದೆ. ಆಮೇಲೆ ತವ್ರ ಮನೇಲೆ ಇದ್ದೀನಿ ಗುರುಜಿ. ಅವ್ರು ಒಂದ್ಸರಿನೂ ಹೆಂಡತಿ ಬೇಕು ಅಂತ ನಮ್ಮ ಮನೆಗೆ ಕರೆ ಬಂದಿಲ್ಲ. ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ನಂಗೆ ತಂದೆ ಇಲ್ಲ, ತಾಯಿ ಮಾತ್ರ ಎಲ್ಲ ನೋಡ್ಕೊಂಡಿರೋದು. ಅಕ್ಕಂಗೆ ಆರೋಗ್ಯ ಸರಿ ಇಲ್ಲ, ಅಣ್ಣಂದು ಮದುವೆ ಇಲ್ಲ, ನನ್ ಬೇರೆ ಈ ತರ ಆಗಿದೆ. ಅಲ್ಲ ಮಗು, ನಾನೊಂದು ಮಾತು ಹೇಳ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಅವರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ ಗುರುಜಿ, ಗದಗಲ್ಲೇ. ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಗಂಡ ನಿನ್ನನ್ನು ಕರೀಲಿಕ್ಕೆ ಬರಲಿಲ್ಲ, 3 ತಿಂಗಳಿಂದ ನನ್ನ ಮಾತಾಡ್ತಾ ಇಲ್ಲ, ನನ್ನನ್ನು ಯಾವುದೇ ಕಾರಣಕ್ಕೂ ಫೋನಲ್ಲೂ ಸಹಿತ ನಾನು ಮಾತಾಡ್ತಿಲ್ಲ ಅನ್ನೋ ಮನಸ್ಸು ನಿನಗಿದೆ ಅಂದಾಗ ನಿನ್ನ ಮನಸ್ಸಲ್ಲಿ ಇನ್ನೂ ಅವ್ರಿಗೆ ಭಾಳ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ಯಾ. ಆದರೆ ಕೆಲವಷ್ಟು ವಿಚಾರಗಳನ್ನು ಮನಸ್ಸು ಗಟ್ಟಿ ಮಾಡ್ಕೊಂಡು ನೀನು ಇಲ್ಲೇ ಇದ್ಬಿಟ್ಟಿದ್ಯಾ, ತವ್ರ ಮನೇಲಿ ಇದೆಯಾ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 4 ವರ್ಷ ಆಯ್ತು ಗುರುಜಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತಮ್ಮ? ನಾನು ಇಲ್ಲಿಗೆ ಬಂದೆ 4 ವರ್ಷ ಆಯ್ತು ಗುರುಜಿ. 3 ತಿಂಗಳು ಮಾತ್ರ ಅಲ್ಲಿದ್ದೆ. ಮತ್ತೆ ನಿನ್ನನ್ನು ಹೇಗೆ ಪ್ರೀತಿ ವಿಶ್ವಾಸವನ್ನ ಕಾಣಬೇಕಮ್ಮ? ಅಂದ್ರೆ ಗುರುಜಿ, ಅವ್ರು ಮೊದಲು ನಾನು ಅಂದ್ರೆ ಇಷ್ಟಪಟ್ಟು ಮಾಡ್ಕೊಂಡಿದ್ದು ಗುರುಜಿ, ದೊಡ್ಡವ್ರನ್ನೆಲ್ಲ ಒಪ್ಪಿಸಿ. ಅವಾಗೆಲ್ಲ ಬೇಕು ಅಂತ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ನಂಗೆ ಬಂಗಾರ ಬೇಕು ಅಂತ ಹೇಳಿ ಇವಾಗ ಇಲ್ಲೇ ಬಿಟ್ಟವ್ರು ಇಲ್ಲೇ ಬಿಟ್ಟಿದ್ದಾರೆ ಗುರುಜಿ. ಹಾಗಲ್ಲಮ್ಮ, ಬಂಗಾರ ಅನ್ನೋದು ಸೆಕೆಂಡು. ಆದರೆ ನಿನ್ನ ಒಳಗಡೆ ಇರ್ತಕ್ಕಂಥ ನಿನ್ನ ಹೃದಯದ ಬಂಗಾರ ಇದೆಯಲ್ಲ, ಆ ಬಂಗಾರನ ಒಬ್ರಿಗೊಬ್ರು ಪ್ರೀತಿಸಬೇಕಾಗಿತ್ತು, ಹತ್ತಿರ ತಗೋಬೇಕಾಗಿತ್ತಲ್ಲಮ್ಮ. ಅಂದ್ರೆ ಗುರುಜಿ, ಅವ್ರಿಗೆ ಸ್ವಲ್ಪ ಅಫೇರ್ ಇದೆ ಗುರುಜಿ ಹೊರಗಡೆ ಎಲ್ಲ. ಅವ್ರ ಮಾತನ್ನ ಕೇಳ್ತಾರೆ, ಅವ್ರ ಮಾತು ಕೇಳ್ತಾರೆ. ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾರಿಗಿಲ್ಲ ಅದು? ಯಾವ ಗಂಡಸರಿಗಿಲ್ಲಮ್ಮ. 100ಕ್ಕೆ 99 ಭಾಗ ಅದನ್ನೇ ಇಟ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ. ಹಾಗಂತ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯಾ? ನೀನು 3 ತಿಂಗಳಿಗೆ ಬಂದು ಅವ್ರ ಮನೆ ಸೇರ್ಕೊಂಡಿದ್ಯಾ.
ಗಂಡ ಫೋನ್ ಮಾಡಿಲ್ಲ, ಗಂಡ ನನ್ನ ಮಾತಾಡ್ತಿಲ್ಲ, ಗಂಡ ನನ್ನ ಸೇರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ತೀಯ. ನಾನು ಹೇಳೋದನ್ನು ತಪ್ಪು ತಿಳ್ಕೊಬೇಡ, ಅರ್ಥ ಮಾಡ್ಕೊ. ನೀನು ಗಂಡನ ಮನೆಯಲ್ಲಿದ್ದು ಅವ್ನಿಗೆ ಏನು ಬೇಕು ಬೇಡ, ಹೊತ್ತೊತ್ತು ಊಟ, ಅವ್ರು ಬೇಕಾಗಿರ್ತಕ್ಕಂಥದ್ದು ಅವ್ರ ಮನಸ್ಸಿಗೆ ಗೆಲ್ಲಲಿಕ್ಕೆ ಏನು ಬೇಕೋ ಅದು ನೀನು ಮಾಡ್ಕೊಳ್ಬೇಕಾದ್ದು ನಿನ್ನ ಧರ್ಮ, ಹೌದು ಅಲ್ವೋ? ಹೌದು ಗುರುಜಿ. ನೀನು ಮಾಡ್ಕೊಂಡು ತಪ್ಪನ್ನು ಮಾಡಿಕೊಂಡು ತವ್ರ ಮನೇಲಿ ಏನೋ ಲಕ್ಷಣವಾಗಿ 2 ಊಟ ಆಗ್ತಾ ಇದೆ, ಮಲ್ಕೊಳ್ಳೋಕೆ ಸ್ಥಳ ಕೊಟ್ಟಿದ್ದಾರೆ, ಹಾಗೂ ಈಗ ನೀನು ಪ್ರೀತಿಯಾಗಿ ನೋಡ್ಕೊಳ್ತಾರೆ ಅಂತ ನೀನು ತವ್ರ ಮನೆ ಸೇರಿಕೊಂಡ್ರೆ ನಿನ್ನ ಗಂಡ ಇವತ್ತು ನಿನ್ನ ಗಂಡ ಹೆಂಡ್ತಿರ ಬದುಕಂದ್ರೆ ಏನು ಗೊತ್ತಮ್ಮ? ಗಂಡ ಹೆಂಡ್ತಿರ ಬದುಕಕ್ಕೆ 1 ರಿಂದ 2 ವರ್ಷ ತನಕ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಅಲ್ಲಿಗೂ ಬಾಂಡಿಂಗ್ ಇರೋದಿಲ್ಲ. ಮದುವೆ ಆಗಿ 25 ವರ್ಷ ಆದರೂ ಸಣ್ಣದಾಗಿ ಯಾವ್ದಾದ್ರು ಒಂದು ಸಮಸ್ಯೆ ಬಂದರೆ ಗಂಡ ಹೆಂಡ್ತಿರು ವಾರಗಳ ಗಟ್ಟಲೆ ಮಾತಾಡ್ಕೊಳ್ಳೋದಿಲ್ಲ, ಹೌದಲ್ವ? 25 ವರ್ಷ ಸಂಸಾರ ಮಾಡಿರ್ತಕ್ಕಂಥವ್ರು, ಅವ್ರಿಗೆ ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳಿರ್ತಕ್ಕಂಥವ್ರು ಇದ್ರೂ ಸಹಿತ ಏನೋ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ 15 ದಿವಸ ತಿಂಗಳು ಮಾತಾಡೋದಿಲ್ಲ. ಹಾಗಂತೇಳ್ಬಿಟ್ಟು ಅವರು ಡೈವರ್ಸ್ ತೊಗೊಳ್ತೀವಿ ಅಂತನೋ ಅಥವಾ ಮನೆ ಬಿಟ್ಟು ಬರ್ತೀವಿ ಅಂತ ಬರ್ಲಿಕ್ಕಾಗತ್ತಮ್ಮ? ಮೊದಲು ಯಾರು ನೀನೇ ಅಲ್ಲ, ನಿನ್ನ ಸ್ಥಾನದಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಗಂಡನ ಮನೆಯನ್ನು ಬಿಟ್ಟು ತವ್ರ ಮನೆಗೆ ಬಂದು ನನ್ನ ಗಂಡ ನಾನು ಕರ್ಕೊಂಡೋಗ್ಲಿ ಅಥವಾ ನನ್ನ ಅತ್ತೆ ಬಂದು ನಾನು ಮಾತಾಡಿಸ್ಲಿ, ಇದು ಸಾಧ್ಯವಿಲ್ಲದ ಮಾತು. ಹೆಣ್ಣಿಗೆ ತಾಳ್ಮೆ ಇದೆ, ಹೆಣ್ಣಿಗೆ ಎಂಥದ್ದಾದ್ರೂ ತಡೆಯೋ ಶಕ್ತಿ ಇದೆ. ಹಾಗಾಗಿಯೇ ಹೆಣ್ಣು ಮಕ್ಕಳನ್ನ ಒಂದು ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಆದರೆ ಹೆಣ್ಣು ಮಕ್ಕಳು ತಲೆಯಲ್ಲಿ ಇಟ್ಕೋಬೇಕಾದ್ದು, ನಿಮ್ಮ ಆಲೋಚನೆ ಮಾಡಬೇಕಾದ್ದು ತೂಕವಾದಂಥ ರೀತಿ ಇರಬೇಕಮ್ಮ. ಯಾವುದೇ ಕಾರಣಕ್ಕೂ ನೋಡಿ, ಯಾರೊಬ್ಬರ ಮಾತು ನೀನು ಆ 3 ತಿಂಗಳಿಗೆ ತವ್ರ ಮನೆಗೆ ಬಂದಾಗ ನೀನು ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಾನಿದ್ದೀನಿ, ನೀನು ಹಂಗೆ ಬರಲಿ, ಅವ್ನು ಸರಿಪಡಿಸ್ತೀವಿ, ನಾನು ಬುದ್ಧಿ ಹೇಳ್ತೀನಿ, ನಾನು ಬುದ್ಧಿ ಹೇಳಿ. ಯಾರು ಬುದ್ಧಿ ಹೇಳಿದ್ರಮ್ಮ? ಯಾರಾದರೂ ಬುದ್ಧಿ ಹೇಳಿಬಿಟ್ಟು ನಿಮ್ಮಿಬ್ಬರನ್ನು ಒಂದು ಮಾಡ್ಲಿಕ್ಕಾಗತ್ತಾ? ಅಥವಾ ಆತನ ಬೆದರಿಸ್ಬೋದು, ಹೊಡಿಬೋದು, 4 ಏನೋ ಶಿಕ್ಷೆ ಕೊಡ್ಬೋದು. ಎಲ್ಲಿವರೆಗೂ? 4 ಗೋಡೆಯಿಂದ ಆಚೆ ಕಡೆಗೆ. 4 ಗೋಡೆಯಲ್ಲಿ ಸಂಸಾರ ಮಾಡಬೇಕಾದ್ದು ನೀನು ನಿನ್ನ ಗಂಡ ತಾನೆ. ಅಲ್ಲಿ ಬಲವಂತವಾಗಿ ಹಾಸಿಗೆ ಮೇಲೆ ಮಂಚದ ಮೇಲೆ ಕಟ್ಟ ಹಾಕ್ಲಿಕ್ಕಾಗತ್ತಾ ಅವನ್ನ? ಹೃದಯದಲ್ಲಿ ಗೆಲ್ಲಬೇಕಮ್ಮ, ಪ್ರೀತಿಯಲ್ಲಿ ಗೆಲ್ಲಬೇಕು ತಾಯಿ. ಒಂದು ಹೆಣ್ಣಿಗಿದೆ ಆ ಭಾವನೆ. ನೀನು ನಾನೊಂದು ಮಾತು ಹೇಳ್ತೀನಿ, ಬರ್ತೀನಿ ಅಂತ ಹೇಳ್ತಿದ್ದೀನಿ ಗುರುಜಿ, ಅವ್ರು ಬೇಡ ಬರಬೇಡ ಅಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನಿನ್ನ ಅನುಭವ ಬೇಕು, ನೀನು ಪ್ರೀತಿ ಬೇಕಾಗಿತ್ತು, ನೀನು ಹತ್ತಿರ ಇರಬೇಕಾಗಿತ್ತು ಅನ್ನೋ ದಿನಗಳನ್ನು ನೀನು ದೂರ ಮಾಡ್ಕೊಂಡಿದ್ಯಾ. ಈಗೂ ಕಾಲ ಮಿಂಚಿಲ್ಲ ನೋಡು, ತಪ್ಪಾಗಿದೆ, ಹೋಗಿ ತಪ್ಪಾಗಿದೆ ಅಂತೇಳಿ ಕಾಲಿಡಿದು ನಾನು ಇಲ್ಲೇ ಇರೋದು, ಇದೇ ನನ್ನ ಮನೆ, ನಾನು ಮಾಡಿದ ತಪ್ಪು, ಹೌದು ತಪ್ಪು ಮಾಡಿದ್ದೀನಿ, ಇನ್ನು ಮುಂದಕ್ಕಿಂತ ತಪ್ಪು ನಾನು ಮಾಡೋದಿಲ್ಲ. ನೀನು ಹೊರಡು ನಿನ್ನ ಗಂಡನ ಮನೆಗೆ. ನೀನು 2 ದಿವಸ ನೀನು ಮಾತಾಡೋದಿಲ್ಲ, 3 ದಿವಸ ಮಾತಾಡೋದಿಲ್ಲ, 1 ತಿಂಗಳು ಮಾತಾಡೋದಿಲ್ಲ. ತಿಂಗಳಾದ್ಮೇಲೆ ನಿನ್ನ ಹತ್ರಕ್ಕೆ ಬಂದೇ ಬರ್ತಾನೆ ನಿನ್ನ ಗಂಡ. ಅದೇ ಇವಾಗ ಅಲ್ಲಿ ಹೋಗ್ಬೇಕೋ ಬೇಡವೋ, ಮನೇಲಿ ನೋಡಿದ್ರೆ ಅವ್ರು ಬರ್ದಿರ ಹೆಂಗ್ ಹೋಗ್ತಿ, ಅಲ್ಲಿ ಇದಾಗಲ್ಲ. ಇದೆಲ್ಲ ಮಾತಾಡ್ತಾರೆ. ಮನೆಗಿರ್ತಕ್ಕಂಥ ಅಯ್ಯೋ ನೀನು ಬಂದು ಕರ್ಕೊಂಡೋಗಿಲ್ಲ ಅಂದ್ರೆ ಹೆಂಗೆ ಹೋಗ್ತೀಯಾ ಅಂತಾರೆ. ಅವನು ಯಾಕೆ ಬರ್ತಾನೆ? ಬರಬೇಕಾದ್ರೆ 1 ತಿಂಗಳಲ್ಲಿ. ನಮ್ಮ ಹತ್ರ ನನ್ನ ಇಷ್ಟಪಡಲ್ಲ ಗುರುಜಿ. ಯಾರಿಷ್ಟ ನೀನು ಕಟ್ಕೊಂಡು ನಿನಗೇನಾಗಬೇಕಮ್ಮ? ನಿನಗೆ ನಿನ್ನ ಗಂಡ ಬೇಕು, ನಿನಗೆ ಗಂಡ ಬೇಕು. ಗಂಡನ ಒಲಿಸ್ಕೊಳ್ಳೋದು ಕಾಣಬೇಕು. ಮದುವೆ ಮುಂಚಿತವಾಗಿ ಒಬ್ರಿಗೊಬ್ರು ಇಷ್ಟಪಟ್ಟರೋ ಇಲ್ವೋ? ಅವತ್ತು ಬೇಕಾಗಿತ್ತು, ಇವತ್ತು ಬೇಡವಾಯ್ತಾ? ತಪ್ಪು 2 ಕಡೆ ಆಗಿರುತ್ತೆ. ನಾನು ಅವನು ಶಿಕ್ಷೆ ಕೊಡೋದು ಸಹ ಮಾತಾಡೋದಿಲ್ಲ, ನಿನ್ನ ಬಗ್ಗೆನೂ ಕೆಟ್ಟದ್ದು ಮಾತಾಡೋದಿಲ್ಲ. ಇಬ್ಬರು ಸೇರಿ ತಪ್ಪು ಮಾಡ್ಕೊಂಡಿದ್ದೀರಿ, ಇಬ್ಬರು ಸೇರಿ ಜೀವನ ಕಟ್ಕೊಂಡಿದ್ದೀರಿ. ಅದಾದಮೇಲೆ ಎಲ್ಲೋ ಒಂದು ಕಡೆ ಇಬ್ಬರು ಬೇರೆ ದೂರ ಆಗೋಗ್ತಾ ಇದ್ದೀರಿ. ಈಗ ಇವರು ಮಾತು ಕಟ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದೆಯಾ. ಯಾರ ಮಾತು ನೀನು ಬೇಡ. ಮೊದಲು ನಿನ್ನ ಗಂಡನ ಮನೆಗೆ ಹೋಗು. 1 ತಿಂಗಳಾಗಲಿ ನೀನು ಮಾತಾಡಲ್ವಾ? ಬೇಡ. ಕುಡಿಲಿಕ್ಕೆ ತಿನ್ನಲಿಕ್ಕೆ ಅನ್ನ ಆಹಾರ ತಂದಾಕಲ್ವಾ? ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊ. 1 ತಿಂಗಳು ನೀನು, ಯಾಕೆ 4 ವರ್ಷ ನೀನು ಅವರು ಶಿಕ್ಷೆ ಕೊಟ್ಟಂಗಾಗಿದೆ. ಈ 4 ವರ್ಷ ಶಿಕ್ಷೆ 1 ತಿಂಗಳು ನೀನು ಕಷ್ಟ ಅನುಭವಿಸಿದ್ರೂ ನಿನ್ನ ಸಂಸಾರ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ತುಲಾರಾಶಿ ಬಗ್ಗೆನೂ ತಿಳಿಸೋಣ. ಆದರೆ ಇಷ್ಟಕ್ಕೆ ಮೊದಲು ಒಬ್ಬ ತಾಯಿ ಕರೆ ಮಾಡಿದ್ಲಲ್ಲ, ಈ ತರಹ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಅಚಾತುರ್ಯಗಳಾಗ್ತದೆ. ಮದುವೆ ಎಂಬತಕ್ಕಂತಹದ್ದು ಒಂಥರ ಹುಡುಗಾಟಿಕೆಗೆ ಬರ್ತಾ ಇದೆ. ಮಕ್ಕಳ ಆಟದ ಬೊಂಬೆಗಳು, ಆ ಆಟದ ಬೊಂಬೆನ ಯಾವುದೋ ಒಂದು ಆಟದ ಬೊಂಬೆ ತೆಗೆದುಕೊಟ್ಟಾಗ ಆ ಬೊಂಬೆ ಅದನ್ನು ಕೈಯೋ ಕಾಲೋ ಮುರಿದು ಅಥವಾ ಅದರ ಚಕ್ರ ಕಿತ್ತು ಹಾಕಿ ಅದನ್ನು ಮೂಲೆಗೆ ಬಿಸಾಕ್ಬಿಟ್ಟು ಇನ್ನೊಂದು ಬೊಂಬೆ ಬೇಕು ಅಂತ ಮಕ್ಕಳು ಅಪೇಕ್ಷೆ ಪಡ್ತಾರೆ. ಅದು ಮಕ್ಕಳಿಗೆ ಸೀಮಿತ, ಆದರೆ ಸಂಸಾರಕ್ಕಲ್ಲ ಅದು. ಹಾಗಾಗಿ ಮದುವೆ ಎಂಬತಕ್ಕಂತಹದ್ದು ಆದ ನಂತರ ಯಾವುದೇ ಕ್ಷಣಕ್ಕೂ ಗಂಡ ಆಗಲಿ ಹೆಂಡತಿ ಆಗಲಿ ಅವರಿಬ್ಬರ ಮನಸ್ಸಲ್ಲಿ ಏನೋ ಒಂದಿಷ್ಟು ಮನಸ್ತಾಪ ಬರ್ತಾ ಇದೆ ಅಂದಾಗ ಜೊತೆಯಲ್ಲಿರ್ತಕ್ಕಂಥವ್ರು, ಕುಟುಂಬಸ್ಥರು ಅವರ ಅಸಮಾಧಾನವನ್ನು ದೂರ ಮಾಡಬೇಕು, ಸಮಾಧಾನ ಪಡಿಸ್ಬೇಕು. ಅದನ್ನು ಹೊರತುಪಡಿಸಿ ಆ ಸ್ಥಳದಿಂದ ನೀನು ಬಂದುಬಿಡು ಅಂತ ಹೇಳಿ ತವ್ರ ಮನೆಗೆ ಕರ್ಕೊಂಬಿಟ್ರೆ ಅಥವಾ ಆತ ಗಂಡ ಹೆಂಡತಿನ ಬಿಟ್ಟು ಹೊರಟ್ರೆ ಅದು ಸಂಸಾರ ಆಗೋದೇ ಇಲ್ಲ. ಜೊತೆಗೆ ಆ ಮದುವೆ ಆದಂಥ 1 ರಿಂದ 2 ವರ್ಷ, ಆ 2 ವರ್ಷ ಆ ಇಬ್ಬರಲ್ಲಿರ್ತಕ್ಕಂಥ ಬಾಂಡಿಂಗ್ ಇದೆಯಲ್ಲ, ಆ ಇಬ್ಬರ ಅನ್ಯೋನ್ಯತೆ ಅಲ್ಲಿ ಚೆನ್ನಾಗಿ ಗಟ್ಟಿ ಆದರೆ ಮುಂದೆ 100 ಕಾಲ ಚೆನ್ನಾಗಿರ್ತಾರೆ. ಆ ಮದುವೆ ಪ್ರಾರಂಭ ದಿನಗಳಲ್ಲಿ
ಏನೋ ಸಣ್ಣ ಪುಟ್ಟ ವಿಚಾರಕ್ಕೋ ಯಾವುದೋ ಒಂದು ಮನಸ್ಸಿಗೆ ಒಪ್ಪದಿರೇ ಇರತಕ್ಕಂಥ ವಿಚಾರಕ್ಕೋ ಅಥವಾ ಯಾರೋ ಮೂರನೇ ಪಾರ್ಟಿಯಿಂದ ಬರುವಂಥ ಜಗಳ ಕದನಕ್ಕೋ ಈ ದಂಪತಿಗಳ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರೆ ಅವರ ಜೀವನ ಅಧೋಗತಿಯಾಗುತ್ತೆ. ಯಾವತ್ತೂ ಸಂಸಾರವನ್ನು ಒಂದು ಮಾಡಲಿಕ್ಕೆ ನೋಡಬೇಕು. ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅಂತ ಹೇಳ್ತಾರೆ. ಆ ಸಂಸಾರದ ಯಾವುದೇ ಸಮಸ್ಯೆಗಳಾದರೂ ಅದನ್ನು ಗುಟ್ಟಾಗಿಟ್ಕೊಂಡು ಸಂಸಾರ ಮಾಡಬೇಕು. ಅದನ್ನು ಹೊರತುಪಡಿಸಿ ಯಾವ ಕುಟುಂಬದಲ್ಲೂ ದಂಪತಿಗಳನ್ನು ಬೇರೆ ಮಾಡುವಂಥ ಕಾಯಕಕ್ಕೆ ದಯವಿಟ್ಟು ಮುಂದಾಗಬೇಡಿ. ಮುಂದಾಗಬಾರದು, ತಪ್ಪದು. ನೀವು ನಿಮ್ಮ ಜೀವನ ಹೇಗೆ ನಡ್ಕೊಂಬಂದಿರೋ ಅಂತ ಆಲೋಚನೆ ಮಾಡಿ. ಯಾವುದೇ ಆದರೂ ಮನೇಲಿರ್ತಕ್ಕಂಥ ಹಿರಿಯರು ಮಕ್ಕಳ ಮದುವೆ ಮಾಡಿಕೊಟ್ಟ ಮೇಲೆ ಆ ಮಕ್ಕಳ ಸಂಸಾರ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡಬೇಕಾದ್ದು ಧರ್ಮ. ನೀವು ಪಟ್ಟಂಥ ಕಷ್ಟ, ನಿಮ್ಮ ಬಾಲ್ಯದ ನೆನಪುಗಳನ್ನು ನೆನೆಸ್ಕೊಂಡು ಆಗ ನಾವಿದ್ದದ್ದಕ್ಕೂ ಈಗ ಮಕ್ಕಳಿರೋದಕ್ಕೂ ಅವ್ರ ಮನಸ್ಸಿಗೂ ಎಷ್ಟು ವ್ಯತ್ಯಾಸ ಇದೆ. ಆ ಮಕ್ಕಳ ಮನಸ್ಸನ್ನು ದೃಢಪಡಿಸಬೇಕು, ಗಟ್ಟಿಪಡಿಸಬೇಕು. ಅದನ್ನು ಬಿಟ್ಟು ಮಕ್ಕಳಿಗೆ ಬೇರೆ ಥರ ಆಲೋಚನೆ ಮಾಡೋ ಧೈರ್ಯವನ್ನು ನಾವು ಕೊಟ್ಟುಬಿಟ್ರೆ ನೀನು ಹೇಗಿದ್ದರೂ ಬದುಕೊಳ್ತೀಯಾ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಅಂತಹ ಬದುಕು ನಮ್ಮ ಮಕ್ಕಳಿಗೆ ಬೇಡ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ತಾವು ಏನು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದೀರಿ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಎಲ್ಲವನ್ನು ಸಹಿತ ನಿಮ್ಮ ಇಷ್ಟದ ಪ್ರಕಾರವೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಿ. ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ ಆ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲೂ ಇರ್ತೀರಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಪ್ರಾರ್ಥನೆಯಿಂದ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿರಿ, ತೃಪ್ತಿಕರವಾಗಿರಿ. ಒಂದಷ್ಟು ಮೌನವಾಗಿದ್ದು ಕೆಲಸ ಮಾಡಬೇಕೇ ವಿನಃ ಕೆಲಸ ಆಗೋದಕ್ಕಿಂತ ಮುಂಚಿತವಾಗಿ ಮಾತಾಡಿ ಅದು ಕೆಲಸ ಆಗದಿರಾದಾಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಎಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಅಷ್ಟೇ ಒಳಿತನ್ನು ಕಾಣ್ತೀರಿ. ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕುಟುಂಬದ ಒಂದು ನೆಮ್ಮದಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಏನನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ ಎಂಬತಕ್ಕಂಥದ್ದರ ಸರಿಯಾದ ಆಲೋಚನೆ ಇಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. ಹಾಗೆ ಯಾವುದೇ ಆದರೂ ಸಹಿತ ನಿಮ್ಮ ಆಲೋಚನೆ ಸರಿಯಾದಂಥ ಕ್ರಮ ಅನುಸರಿಸ್ತಿಲ್ಲ ಅಂದರೆ ಅಲ್ಲೂ ತೊಂದರೆ ತಂದುಕೊಳ್ತೀರಿ. ನೀವು ಮಾಡಬೇಕಾದ್ದು ಮನೆ ದೇವರ ಅನುಗ್ರಹ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ, ಒಂದಷ್ಟು ಉದ್ದು, ಗೋಧಿ ಮತ್ತು ಉದ್ದು ಎರಡೂ ಸಹಿತ ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಬೆನ್ನಿಗೆ ಸಂಬಂಧಪಟ್ಟ ಸಮಸ್ಯೆ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ವೃಶ್ಚಿಕ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಉತ್ತಮ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡಿ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಿ. ಎಚ್ಚರಿಕೆಯ ನಡೆ ಇರಲಿ, ಒಳಿತನ್ನೇ ಕಾಣ್ತೀರಿ. ಆದರೆ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಅದಕ್ಕಾಗಿ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಅಲ್ಲಿ ಬಂದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಶ್ವರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಆ ವೃಕ್ಷರಾಜನ ಸಾನ್ನಿಧ್ಯಕ್ಕೆ ಬಂದು ಆ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ಒಂದು ಹಿಡಿಯಷ್ಟು ಧಾನ್ಯವನ್ನು ಆ ವೃಕ್ಷದ ಸಾನ್ನಿಧ್ಯದಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಗುರುಜಿ? ಊರು ಮತ್ತು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಪರವಾಗಿಲ್ಲ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ.
ಗುರುಜಿ ನಾವು ಬಹಳ ದಿವಸದಿಂದ 9 ವರ್ಷದಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ. ನಮಗೆ ಅದು ಕಾಲೇಜ್ ಆಗಿತ್ತು. ಇವತ್ತು ನಮ್ದು ಏನೋ ಪುಣ್ಯ ಗುರುಜಿ. ದೊಡ್ಡ ನಮಸ್ಕಾರ ನಿಮಗೆ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಹೇಳಮ್ಮ ನಮಸ್ಕಾರ ಗುರುಜಿ. ಹೇಳಮ್ಮ. ಗುರುಜಿ ಇಲ್ಲಿ ನಾವು ಬೇರೆ ಕಡೆಯಿಂದ ಜಾಗ ತಗೊಂಡು ಹೀಗೆ ಮನೆ ಕಟ್ಕೊಂಡಿದ್ದೀವಿ ಗುರುಜಿ. ಆದ್ರೆ ಅಕ್ಕಪಕ್ಕದವ್ರು ತುಂಬಾ ತೊಂದ್ರೆ ಮಾಡ್ತಾ ಇದ್ದಾರೆ ಗುರುಜಿ. ನಮ್ಗೆ ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಈಗ ಮನೆ ಕಟ್ಟಿ ಅಲ್ಲಿ ವಾಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಗುರುಜಿ ನಾವು ಇಲ್ಲಿ. ಆದ್ರೆ ಅಕ್ಕಪಕ್ಕದವರು ಅಷ್ಟು ನಮ್ದು ಜಾಗ ಇಷ್ಟು ಜಾಗ ಅಂತ ಹೇಳ್ಕೊಂಡು ಅವರು ತೊಂದ್ರೆ ಮಾಡ್ತಾ ಇದ್ದಾರೆ ಗುರುಜಿ ನಮ್ಗೆ. ಆದ್ರೆ ಇರ್ಲಿ ಅವ್ರು ತಗೊಳ್ಳಿ ಅಂತ ನಾವು ಬಿಟ್ಬಿಟ್ಟೇವಿ ಗುರುಜಿ. ನಮ್ಗೆ ಎಷ್ಟಿದೆ ಅಷ್ಟೇ ನೆಲ ಸಾಕು ಅಂತ ಮನೆ ಅವ್ರಿಗೆ ಎಷ್ಟಿದೆ ಅಷ್ಟೇದರಲ್ಲಿ ನಾವು ವಾಸವಾಗಿದ್ದೇವೆ. ಚಲೋ ಇದ್ದೇವೆ ಗುರುಜಿ, ಅಷ್ಟೇ ತೊಂದ್ರೆ ಇಲ್ಲ. ಮನೆ ಅವ್ರಿಗೆ ಸ್ವಲ್ಪ ಕೆಲ್ಸದ ಟೇಲರ್ ಕೆಲಸ ಮಾಡ್ತಾರೆ ಗುರುಜಿ. ಅವ್ರನ್ನ ಬಟ್ಟೆ ಸರಿಯಾಗಿ ಬರ್ತಾ ಇಲ್ಲ. ಬರುತ್ತಮ್ಮ, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕುಟುಂಬ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಭಯಪಡಬೇಡ. ನೀವು ಮಾಡಬೇಕಾದ್ದು 4 ಮಂಗಳವಾರ ದಿವಸ ರಾಹುಕಾಲದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಾಯಿ ದುರ್ಗಾ ಪರಮೇಶ್ವರಿಗೆ 2 ದೀಪ ಹಚ್ಚಿ ನಮಸ್ಕಾರ ಮಾಡು. ಎಂತಹ ದುಃಖಗಳಿದ್ರೂ ಎಲ್ಲವೂ ಕಡಿಮೆ ಆಗುತ್ತೆ, ಶೀಘ್ರವಾಗಿ ಒಳಿತಾಗತ್ತೆ. ಗುರುಜಿ ಈ ಮನೆ ನಾವು ಮಾರಾಟ ಮಾಡ್ಬೇಕಂತ ಮಾಡೇವಿ ಗುರುಜಿ. ನಾವು ಬೇರೆ ಕಡೆ ಮತ್ತೆ 3 ಗುಂಟೆ ಜಾಗ ತಗೊಂಡಿದ್ದೀವಿ ಗುರುಜಿ. ಅದಕ್ಕಾಗಿ ಏನ್ ಮಾಡ್ಬೇಕು ಗುರುಜಿ ನಾವು ಈಗ? ಈ ಮನೆ ಮಾರಾಟ ಆಗುತ್ತಾ ನಮಗೆ? ಮನೆ ಮಾರಾಟನೂ ಆಗುತ್ತೆ. ನಿನ್ನಿಷ್ಟದ ಪ್ರಕಾರ ನೆಮ್ಮದಿ. ಮನುಷ್ಯನಿಗೆ ನೆಮ್ಮದಿ ಬೇಕು. ನೆಮ್ಮದಿ ಇಲ್ಲದಂತಹ ಬದುಕು, ನೆಮ್ಮದಿ ಇಲ್ಲದಂತಹ ಒಂದು ಮನಸ್ಸು, ನಾವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳು ಕೊಟ್ಟರೆ ಅಲ್ಲಿ ನೆಮ್ಮದಿ ಬರೋದಿಲ್ಲ. ಮನಸ್ಸಿಗೆ ಬೇಕಾದ್ದು, ಮನಸ್ಸು ಹೇಗೆ ಆಸೆ ಪಡುತ್ತೋ ಅದು ಆ ಥರ ಇರಬೇಕಾದ ಧರ್ಮ. ಅದಕ್ಕೋಸ್ಕರ ನೀವು ಮನೆ ಮಾರಿ ಇನ್ನೊಂದು ಕಡೆ ನಾವು ಮನೆ ಕಟ್ಸ್ಕೊಳ್ತೀವಿ, ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತೀವಿ ಅಂದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಹೆದರಬೇಡ. ಆದರೆ ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾದಲ್ಲ. ಇನ್ನೊಂದು 6 ತಿಂಗಳು ಸ್ವಲ್ಪ ಟೈಮ್ ತಗೊಳುತ್ತೆ. ಈ 6 ತಿಂಗಳು ಟೈಮ್ ತಗೊಳುತ್ತೆ. ಸ್ವಲ್ಪ 6 ತಿಂಗಳು ತಗೊಂಡ್ರು ಸಹಿತ ಭೂಮಿ ಇವತ್ತಲ್ಲ ನಾಳೆ ಬೆಲೆನೇ. ನೋಡಮ್ಮ, ಕಾಗದ ಪತ್ರದಲ್ಲಿ ಎಷ್ಟಿದೆಯೋ ಅಷ್ಟು ಭೂಮಿ ನಿಂದು. ಅಕ್ಕಪಕ್ಕ ಮನೆಗಳವರು ಎಷ್ಟೇ ಒಳಗಡೆ ಬಂದು ಈ ಭೂಮಿ ನಂದು ಅಂತ ಬಂದರೂ ನಿನಗೆ ಕಾಗದ ಪತ್ರದಲ್ಲಿ ಏನು ರಚನೆ ಆಗಿರುತ್ತೋ, ಏನು ಬರೆದಿರ್ತಾರಲ್ಲ, ಅದನ್ನಂತೂ ಯಾರೂ ಕಿತ್ಕೊಳ್ಳಿಕ್ಕಾಗಲ್ಲ. ನೀವು ನಿಮ್ಮ ಕೈಲಿ ಆಗದಿರಾ ನೀವು ಆ ಕಡೆ ಈ ಕಡೆ ಜಾಗ ಬಿಟ್ಕೊಂಡಿದ್ದೀರಿ. ನಾಳೆ ಮನೆ ತಗೊಳ್ಳೋರು ಆ ಜಾಗನ ಅವ್ರು ವಶಪಡಿಸ್ಕೊಳ್ತಾರೆ. ಅದಕ್ಕೋಸ್ಕರ ನೀನು ಹೆದರಕ್ಕೆ ಹೋಗ್ಬೇಡ. ಎಲ್ಲರೂ ನೋಡಮ್ಮ, ನಮ್ಮ ಅಂಗೈ ಹೇಗೆ ಒಂದು ಬೆರಳಿದ್ದಂಗೆ ಇನ್ನೊಂದು ಬೆರಳು ಇರಲ್ವೋ ಹಾಗೆ ಮನಸ್ಸಿನ ಸ್ಥಿತಿ ಎಲ್ಲರ ವ್ಯಕ್ತಿಗಳಲ್ಲೂ ಒಂದೇ ಸಮ ಇರೋಲ್ಲ. ನೀನು ಧೈರ್ಯವಾಗಿರು, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ತಾವು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕನ್ಸೋದು, ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೋ ಆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಮುನ್ನಡೆಯನ್ನು ನೋಡ್ತೀರಿ. ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಯ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ 21 ಗರಿಕೆ, ಅದರಲ್ಲೂ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧ, ಆ ಗಂಧಕ್ಕೆ ಗರಿಕೆಯನ್ನು ಅದ್ದುಕೊಂಡು ಗಣಪತಿ ಪಾದದ ಮೇಲೆ ಇಟ್ಟಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 1:20 4:15 ಮತ್ತಷ್ಟು ಅದ್ಭುತವಾದ ಫಲವಿದೆ. ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದಿರೋ, ಯಾವ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಆ ಕಾಯಕವನ್ನು ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನಸ್ಸಿರ್ತಕ್ಕಂತಹ ಆ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಇದೆ. ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಶಾಂತಿ ಸಮಾಧಾನವಾಗಿರಬೇಕು. ಭಗವಂತ ಕೊಟ್ಟದ್ರಲ್ಲೇ ತೃಪ್ತರಾಗಿರಬೇಕು. ಆ ಕ್ಷಣಕ್ಕೆ ಬಂದು ಹೋಗುವಂಥ ಸಮಸ್ಯೆಗಳು ಆ ಕ್ಷಣದಲ್ಲಿ ಮಾತ್ರನೇ. ಆ ಕ್ಷಣ ದಾಟಿದ್ರೆ ನೀವು ಹೇಗಿರ್ತೀರೋ, ಹೇಗೆ ನಡ್ಕೊಳ್ತೀರೋ, ಹೇಗೆ ನೀವು ಧರ್ಮ ಮಾರ್ಗದಲ್ಲಿ ನಡೀತೀರೋ ಹಾಗೇ ಫಲಗಳು ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ಒಂದು ಗ್ರಾಮದೇವತೆಯನ್ನು ದರ್ಶನ ಮಾಡಿ ಗ್ರಾಮದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶ್ವೇತವರ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿಯಾಗಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಕುಂಭರಾಶಿಯವರು ಒಂದಷ್ಟು ಗೋಧಿ ಅಥವಾ ಗೋಧಿ ರವೆ, ಒಂದಷ್ಟು ಬೆಲ್ಲ, ಒಂದಷ್ಟು ತುಪ್ಪ ಇಂತಹದ್ದನ್ನು ದೈವ ಸಾನ್ನಿಧ್ಯದಲ್ಲಿ ಎಲ್ಲಾದರೂ ಒಂದು ದೇವರ ಸಾನ್ನಿಧ್ಯ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟ ರೇಖೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಕೆಲವಷ್ಟು ವಿಚಾರಗಳನ್ನು ಗೌಪ್ಯತೆ ಕಾಪಾಡಬೇಕು. ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ಕೊಂಡ್ರೆ ಸಾಧ್ಯವಿಲ್ಲ. ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಬಿಟ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಇವತ್ತು ಗುರುವಿನ ಅನುಗ್ರಹವನ್ನು ಪಡೆದು ಇವತ್ತು ಸಾಧ್ಯವಾದರೆ ಅಶ್ವತ್ಥಾಗಲಿ, ಬೇವಾಗಲಿ ಅಥವಾ ಔದುಂಬರಾಗಲಿ ಇಂತಹ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ನಮಸ್ಕಾರ ಮಾಡಿ ಅಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹ, ಉದ್ಯೋಗದಲ್ಲಾಗಿರ್ತಕ್ಕಂಥ ಹಿನ್ನಡೆ ಎಲ್ಲ ಕಡೆಯಿಂದಲೂ ಸಹಿತ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀವಿ. ಸಾಧ್ಯವಾದರೆ ಇವತ್ತು ಕಡಲೆಕಾಳು ಗೋಧಿಯನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಶುಭ ಸಂಧ್ಯಾಕಾಲ ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ರೇಖೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ತಾಯಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ಮಗು. ಗುರುಜಿ, ನನ್ನ ಹೆಸರು ಕವಿತಾ ಅಂತ. ನನಗೆ 38 ವರ್ಷ ಆಗಿದೆ ಗುರುಜಿ. ಮದುವೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಯಾವ್ದು ಸೆಟ್ಟೇ ಆಗ್ತಿಲ್ಲ. 38 ವರ್ಷ ಆಗಿ ಇನ್ನೂ ಮದುವೆ ಪ್ರಯತ್ನ ಅಂತಾನೆ ಇದ್ದಾರಾ? ಗುರುಜಿ, ಎಷ್ಟು ಅದೇ ನಮ್ಗೆ ಇಷ್ಟ ಆದ್ರೆ ಅವ್ರಿಗಾಗಲ್ಲ, ಅವ್ರಿಗಾದ್ರೆ ನಮ್ಗಾಗಲ್ಲ. ಇನ್ನೂ ಬರೀ ಇಷ್ಟ ಕಷ್ಟಗಳನ್ನೇ ಇಷ್ಟೊಂದು ಆಳವಾಗಿ ತಲೆ ಕೆಡಿಸ್ಕೊಂಡ್ರೆ ನಾಳೆ ಜೀವನ ಹೇಗಮ್ಮ? ಯಾವ್ಯಾವ ವಯಸ್ಸಲ್ಲಿ ಏನಾಗಬೇಕೋ ಅದಾಗಿ ಅದಾದ ನಂತರ ಮುಂದೆ ಏನಾಗಬೇಕೋ ಅದು ನಡೆದ್ರೆ ತಾನೇ ಚೆನ್ನ. ಇಲ್ಲಿವರೆಗೂ ಯಾಕೆ ಬಿಟ್ರಿ? ಏನು ಓದಿದ್ಯಮ್ಮ ನೀನು? ನಾನು ಡಿಗ್ರಿ ಮಾಡಿದ್ದೀನಿ ಗುರುಜಿ. ಮತ್ತು ವಿದ್ಯಾಭ್ಯಾಸ ಅಂತನೋ ಅಥವಾ ಆಗ ನಿನಗೆ ಇಷ್ಟ ಇಲ್ಲ ಅಂತನೋ ಅಥವಾ ನೀನು ಮದುವೆ ಆಗುವ ಕ್ಷಣಗಳನ್ನು ನೀನು ದೂರ ಮಾಡಿಕೊಂಡ? ಇಲ್ಲ ಗುರುಜಿ, ಅಂಥದ್ದು ಯಾವುದು ಬಂದಿಲ್ಲ. ಹಿಂಗೆ ನಮ್ಮ ಅಕ್ಕಂದು ಹಂಗೆ ಲೇಟ್ ಆಯ್ತು. ಸೊ ಅದಾದ್ಮೇಲೆ ನನ್ಗೆ ಅವ್ರಿಗೆ ಆಗೋದ್ರಿಂದ ನನಗೂ ನೋಡ್ತಾನೆ ಇದ್ದಾರೆ, ಬಟ್ ಯಾವುದು ಸೆಟ್ ಆಗಿಲ್ಲ ಗುರುಜಿ. ಅಲ್ಲಮ್ಮ, ಹೆಣ್ಣು ಮಕ್ಕಳ ಜಾತಕಗಳೇ ಸಿಗ್ತಿಲ್ಲ, ಹೆಣ್ಣೇ ಸಿಗ್ತಿಲ್ಲ ಅಂತ ಒದ್ದಾಡುವಂಥ ಕಾಲ ಇವಾಗ. 38 ವರ್ಷ ಆದರೂ ಮದುವೆ ಆಗ್ದಿರಾ, ಮದುವೆಗೆ ಇನ್ನೂ ಸೆಟ್ ಆಗ್ತಾಯಿಲ್ಲ ಅಂತಕ್ಕಂಥದ್ರ ಧ್ವನಿನೇ ಹೇಳ್ತಿದ್ದೀರಿ. ನೀವೇನೇನು ಸಣ್ಣ ಕುಗ್ರಾಮದಲ್ಲಿದ್ದೀರಾ? ಇಲ್ಲ ಗುರುಜಿ, ಬೆಂಗಳೂರೇ ನಮ್ಮದು. ಬೆಂಗಳೂರಿನಲ್ಲಿದ್ದುಕೊಂಡು ನೀವು ನಿಮ್ಮ ಹುಡುಕಾಟ, ನಿನ್ನ ಪರಿಸ್ಥಿತಿ ನೋಡಿದ್ರೆ ಒಂಥರ ಮನಸ್ಸಿಗೆ ಬಹಳ ನೋವಿದೆ. ಇದು ಒಂದು ಕೆಲಸ ಮಾಡು, ಇವತ್ತು ತಲೆ ಕೆಡಿಸ್ಕೊಳ್ದ್ರೆ ಇವತ್ತು ತಲೆಗೆ ಸ್ನಾನ ಮಾಡ್ಕೊ. ಫಸ್ಟು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಾದರೂ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲಿ 9 ದೀಪ ಹಚ್ಚು. ಬನ್ನಿ ವೃಕ್ಷದ ಹತ್ರ 9 ದೀಪ ಹಚ್ಚಬೇಕು. ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ಕೆಂಪು ವಸ್ತ್ರದಲ್ಲಿ 2 ಇಡಿ ತೊಗರಿಬೇಳೆನ ಗಂಟು ಕಟ್ಟಿಬಿಟ್ಟು ಇವತ್ತು ರಾಹುಕಾಲದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಕೆಂಪು ಬಟ್ಟೆನಲ್ಲಿ ಕಟ್ಟಿರ್ತಕ್ಕಂಥ ತೊಗರಿಬೇಳೆ ಗಂಟನ್ನು ಅಲ್ಲಿ ಕೊಡು. ಸಂಜೆ 6 ರಿಂದ 7 ಗಂಟೆ ಆ ಸಮಯದಲ್ಲಿ 6 ರಿಂದ 7 ಗಂಟೆಯಲ್ಲಿ ಒಂದು 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಪ್ರಾರ್ಥನೆ ಮಾಡು. ನೀನು ಆದಷ್ಟು ಬೇಗ, ಇನ್ನು ಬಹುಶಃ ಇನ್ನೊಂದು ತಿಂಗಳಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. ಯಾಕೆಂದರೆ ನಾಳೆ ಗುರುವಾರದ ದಿವಸ 5 ಗ್ರಹಗಳು ಒಂದು ಮನೆ ಸೇರ್ತಿರೋದ್ರಿಂದ ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಗುರುವಿನ ಅನುಗ್ರಹ ಆಗುತ್ತೆ. ನಿನ್ನ ಜಾತಕದಲ್ಲೂ ಒಳ್ಳೆ ಬಲ ಇದೆ. ಅಮಾವಾಸ್ಯೆ ಕಳೆದ ಮೇಲೆ ನಿನ್ನ ಭವಿಷ್ಯದಲ್ಲಿ ಬದಲಾವಣೆ ಇದೆ. ಆದರೆ ಇವತ್ತು ನೀನು ಹೇಳುವಂಥ ಕೆಲಸನ ಇವತ್ತು ನೀನು ಮಾಡಿಕೊಂಡು ಇವತ್ತಿನಿಂದ 9 ದಿವಸ ಪ್ರತಿ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡು. ಹಾಗೆ ಯಾರಾದರೂ ಒಂದು ಇಬ್ಬಿಬ್ಬರು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡ್ತಾ ಬಾ. ಈ 9 ದಿವಸ ಈ ಅನುಷ್ಠಾನ ಮಾಡು. ಹಿಂದಲೇ ನೀನೊಂದು ಒಳ್ಳೆ ಸಿಹಿ ಸುದ್ದಿ ಹೇಳ್ತೀಯಾ, ನಿನ್ನ ಜೀವನ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು, ಇವತ್ತಿನ ದಿನದ ವಿಶೇಷತೆಯನ್ನು, ಪಂಚಾಂಗ ಶ್ರವಣವನ್ನು, ಇದೆಲ್ಲವನ್ನು ಕೂಡ ಬಹಳ ಅದ್ಭುತವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿರವರ ಮಹರ್ಷಿ ಧರ್ಮಯಾತ್ರೆ ಕುರಿತಾಗಿ ನಾನಂತೂ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲೇಬೇಕು. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾನೆ ಇದೆ.
ಅದೇ ರೀತಿ ಇದೇ ಬರ್ತಕ್ಕಂಥ 6/6/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಗುರುಜಿರವರು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3 2ನೇ ಅಡ್ಡ ರಸ್ತೆ ಮುನೇಶ್ವರ ಬ್ಲಾಕ್ ಪ್ಯಾಲೇಸ್ ಗುಟ್ಟಹಳ್ಳಿ ಬೆಂಗಳೂರು 3 ಈ ಒಂದು ವಿಳಾಸಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಬಹಳ ವಿಶೇಷವಾಗಿ ಗುರುವಾರ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿಯ ಪ್ರಯುಕ್ತ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ 16ನೇ ಸಂಭ್ರಮೋತ್ಸವ ಅಂತಂದರೆ 16ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ. ಶನಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ ಆ ಒಂದು ಸಾನ್ನಿಧ್ಯದಲ್ಲಿ ಮಹಾಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರುವ ಕಾರಣದಿಂದ ಗುರುಜಿರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಬೆಳಗ್ಗೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿದ್ದಾದ ನಂತರ 11 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಒಂದು ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಬರ್ಬೋದು, ಕಾರ್ಯಕ್ರಮಕ್ಕೆ ತಾವೂ ಕೂಡ ಭಾಗಿಯಾಗ್ಬೋದು. ಭಗವಂತ ಶನಿ ಪರಮಾತ್ಮನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೆಯದಾಗಲಿ ತಾಯಿ. ಭಗವಂತನ ಅನುಗ್ರಹ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸದಾ ಕಾಲ ನಿಮ್ಗಿರ್ಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಶಿಲ್ಪ ಅಂತ ಗುರುಜಿ. ಮೈಸೂರಿಂದ ಶಿಲ್ಪಾ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಾನು ನಮ್ಮ ಮನೆಯವ್ರ ಜಮೀನ್ ಮಾಡಿಸ್ತಾ ಇದ್ದೀನಿ ಗುರುಜಿ. ಅದು ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನಾವು ಸುತ್ತ ಬೇಲಿ ಹಾಕೊಂಡು ಗೇಟ್ ಹಾಕೊಂಡು ಬಿಗಿ ಬಂದೋಬಸ್ತ್ ಮಾಡ್ಕೋಬೇಕು ಅಂತಿದೀವಿ. ಎಲ್ಲ ಆಗಿದೆ ಗುರುಜಿ. ಅದನ್ನ ಬೇಲಿ ಹಾಕೊಳಕ್ಕೆ ಸ್ವಲ್ಪ ತೊಂದರೆ ಕೊಡ್ತಾ ಇದಾರೆ ಇವ್ರನ್ನ, ನಮ್ಮ ಮನೆಯವರನ್ನ. ಅದೆಲ್ಲ ಒಳ್ಳೇದಾಗುತ್ತಾ ಏನು? ಸತ್ಯಕ್ಕೆ ಜಯ ಸಿಗುತ್ತಾ, ಧರ್ಮಕ್ಕೆ ಜಯ ಸಿಗುತ್ತಾ ಹೇಳ್ಬೇಕು. ನೋಡಮ್ಮ, ಪ್ರತಿಯೊಂದು ಕಾಲದಲ್ಲೂ ಪ್ರತಿಯೊಬ್ಬರು ಪ್ರತಿ ಕಾಲಗಳಲ್ಲೂ ಅವ್ರು ಏನೋ ಒಂದು ತೊಂದರೆ ಮಾಡಿದ್ರೇ ಅವ್ರಿಗೆ ದೊಡ್ಡತನ. ನಾವು ನಿಮಗೆ ಅಂತ ಕೊಟ್ಟದ್ದನ್ನು ಅಥವಾ ನಿಮ್ಮದು ಅಂತನೋ ನಿಮ್ಮದು ಅಂತ ಇರ್ತಕ್ಕಂಥದ್ದನ್ನು ನೀವು ಹೇಗೆ ಬಿಗಿ ಮಾಡ್ಕೋಬೇಕು, ಹೇಗೆ ಬಂದೋಬಸ್ತ್ ಮಾಡಬೇಕು, ಅದ್ರ ಬಗ್ಗೆ ಏನೇ ನಾವು ಚಿಂತನೆ ಮಾಡೋದಕ್ಕೆ ತೊಂದರೆ ಕೊಡೋರು ಇದ್ದೇ ಇರ್ತಾರೆ. ಅದನ್ನು ದಾಟಿ ನಾವು ಮುಂದೆ ಬಂದಾಗಲೇ ಅದು ಕೆಲಸ ಗೆದ್ದಂಗೆ ಆಗೋದು. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಭಯಪಡಬೇಡಿ. ನ್ಯಾಯಬದ್ಧವಾದಂತಹ ಧರ್ಮ ಮಾರ್ಗದಲ್ಲಿ ನಡೆಯೋರಿಗೆ ಎಲ್ಲ ಕಡೆ ತೊಂದರೆಗಳಿದ್ದೇ ಇರುತ್ತೆ. ಬಟ್ ಆ ತೊಂದರೆನ ಗೆದ್ದುಕೊಂಡು ಹೊರಗಡೆ ಬಂದರೆ ಆ ಸುಖವಾದಂಥ ನೆಮ್ಮದಿಯಾದಂಥ ಜೀವನ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಿಮ್ಮ ಸ್ವರದಲ್ಲಿ ಯಾವುದೂ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿರಿ, ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಹೆದರಬೇಡಿ ತಾಯಿ, ಒಳ್ಳೆಯದಾಗಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಹೆಸರು ಸ್ವಾತಿ ಅಂತ, ಊರ ಹೆಸರು ಕೇಳಬೇಡಿ ಗುರುಜಿ. ಆಯ್ತು ತಾಯಿ. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ, ನಮಗೆ ಇವತ್ತು ಸಿಕ್ಕಿದ್ರೆ ತುಂಬಾ ಧನ್ಯವಾದಗಳು ಗುರುಜಿ. ಬಹಳ ಸಂತೋಷ ಅಮ್ಮ, ಒಳ್ಳೆದಾಗ್ಲಿ ತಾಯಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ನಮ್ಮ ಹೆಸರು ಸ್ವಾತಿ ಅಂತ ಗುರುಜಿ, ಊರ ಹೆಸರು ಕೇಳಬೇಡಿ. ನಾನು ಇನ್ನೇನೂ ಕೇಳಲ್ಲಮ್ಮ, ನೀನು ಮಾತಾಡೋ 2-3 ಮಾತೇ ಸಾಕು ನಿನ್ನ ಭವಿಷ್ಯತ್ತು ನಾನು ನೋಡಲಿಕ್ಕೆ. ಹೇಳ್ತಾಯಿ. ನಮ್ದು ಮದುವೆಯಾಗಿ 4 ವರ್ಷ ಆಗಿದೆ ಗುರುಜಿ. ಅವ್ರು ಇಷ್ಟು ವರ್ಷ ಚೆನ್ನಾಗೇ ಇದ್ರೆ ಈಗ 3-4 ತಿಂಗಳಿಂದ ದುಡ್ಡು ಇಸ್ಕೊಂಬ ಹಾಗೆ ಹೀಗೆ ಅಂತ ಸ್ವಲ್ಪ ಇದು ಮಾಡ್ತಿದಾರೆ ನಮ್ಮ ಮನೆಯವರು. 10 ಲಕ್ಷ ರೂಪಾಯಿ ಇಸ್ಕೊಂಬ, ಹಂಗಾದ್ರೆ ಚೆನ್ನಾಗಿರ್ತೀನಿ, ಮನೆಗೆ ಬರ್ತೀನಿ ಅಂತ ಇದು ಮಾಡ್ತಿದಾರೆ ಗುರುಜಿ. ಮನೆಗೆ ಬರ್ತಾ ಇಲ್ಲ ಅವರು. ಏನು ಕೆಲಸ ಮಾಡ್ತಾರೆ? ಅವರು ಐರನ್ ಕೆಲಸ ಮಾಡ್ತಾರೆ ಗುರುಜಿ. ನಾನು ಈಗ ಅತ್ತೆ ಮಾವ ಜೊತೆ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಗುರುಜಿ. ನಾನು ಅವ್ರು ಇರೋ ಕಡೆ ಹತ್ರ ಹೋಗಿ ಬಂದಿದ್ದೀನಿ. ಅಲ್ಲೇ ಅಂಗಡಿಗೆ ಮಲಗ್ತಾರೆ, ಮನೆಗೆ ಬರ್ತಾ ಇಲ್ಲ ಗುರುಜಿ 3-4 ತಿಂಗಳಿಂದ. ಓಹೋ, ಅಂದರೆ ಅಲ್ಲೇ ಉದ್ಯೋಗ ಮಾಡ್ಕೊಂಡು ಅಲ್ಲೇ ರೂಮ್ ಮಾಡ್ಕೊಂಡು ಇದ್ದು ಬಿಟ್ಟಿದ್ದಾರಾ? ಅಲ್ಲೇ ಅಂಗಡಿಗೆ ಮಲಗ್ತಾರೆ, ಅಲ್ಲೇ ಗೋಡನ್ ಮಾಡ್ಕೊಂಡಿದ್ದಾರೆ ಗುರುಜಿ. ಮಿಷನ್ ಹಾಕ್ಸಿದ್ದಾರೆ, ಅಲ್ಲೇ ಗೋಡನಲ್ಲೇ ಮಲಗ್ತಾ ಇದ್ದಾರೆ. ಮನೆಗೆ ಕರೆದ್ರೆ ಬರ್ತಾ ಇಲ್ಲ ಗುರುಜಿ. ಅವ್ರ ಅಪ್ಪ ಅಮ್ಮ ಏನಂತಾರೆ? ಅವರು ಅವ್ನು ಯಾವಾಗ ಬರ್ತಾನೆ, ಅವ್ರು ಬರ್ರಿ ಬಿಡು, ಎಲ್ಲಿ ಹೋಗ್ತಾನೆ ಬರ್ತಾನೆ ಹಾಗೆ ಅಂತ ಹೇಳ್ತಿದ್ದಾರೆ. ಊಟಕ್ಕೆಲ್ಲ ಬಾಕ್ಸ್ ಕಳ್ಸಿಕೊಟ್ಟು ಬರ್ತಾ ಇದ್ದಾರೆ ಅವ್ರಿಗೆ ಅಂಗಡಿಗೆ. ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಾ ಇದ್ದಾರೆ. ಈಗ ನೀನು ದುಡ್ಡು ತಂದು ಕೊಟ್ಬಿಟ್ರೆ ಮನೆಗೆ ಬಂದು ಮಲಗ್ತಾರಾ? 10 ಲಕ್ಷ ರೂಪಾಯಿ ತಗೊಂಬ, ಹಂಗಾದ್ರೆ ಮನೆಗೆ ಬರ್ತೀನಿ ಅಂತ ಈಗ 3-4 ತಿಂಗಳಿಂದ ಹಂಗೆ ಹೇಳ್ತಿದ್ದಾರೆ ಗುರುಜಿ. ನಮ್ ದೊಡ್ಡಪ್ಪ ಅವರೆಲ್ಲ ನಮ್ಮ ಕಡೆಯವ್ರನ್ನೆಲ್ಲ ಕರೆ ಕಳಿಸಿದಾಗ ಪಂಚಾಯತಿಗೆ, ಅವಾಗೂ ಮನೆ ಬರ್ಲೇ ಇಲ್ಲ ಅವರು. ಎಷ್ಟು ಕರೆದು ಬರ್ತಾ ಇಲ್ಲ, ಬರಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಬರ್ತಾನೆ ಇಲ್ಲ ಪಂಚಾಯತ್ ಮಾತಾಡೋಕ್ಕೆ. ಚಿಂತೆ ಮಾಡಬೇಡ, ಒಂದು ಕೆಲಸ ಮಾಡು. ನೀನು ನಿನ್ನ ಗಂಡ ಬರಲಿಲ್ಲ ಅಂತಕ್ಕಂಥದ್ದು ಆ ಥರ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಅವ್ರ ಮನವೊಲಿಸೋದಕ್ಕೆ ಪ್ರಯತ್ನ ಪಡು. ಹಾಗಂತ ಇವತ್ತು ನೀನು 10 ಲಕ್ಷ ನಿನ್ನ ಮನೆಯಿಂದ ತಂದೆ ಅನ್ಕೋ, 10 ನಾಳೆ ದಿವಸ ಕಳೆದ ಮೇಲೆ ಇನ್ನು 1 ಕೋಟಿ ತೊಗೊಂಬ ಅಂತ ಹೇಳ್ತಾರೆ. ಇಲ್ಲಾಂದರೆ ಮನೆ ಮಟ್ಟ ಜಮೀನು ಮಾರಿಸ್ಬಿಟ್ಟು ದುಡ್ಡು ತಂದು ಕೊಡು ಅಂತ ಹೇಳ್ತಾರೆ.
ಅಂಥದಕ್ಕೆ ಅವಕಾಶ ಕೊಡಬೇಡ. 10 ಅಲ್ಲ 1 ರೂಪಾಯಿ ತರೋ ಅವಶ್ಯಕತೆ ಇಲ್ಲ. ಆದರೆ ನಿಜಕ್ಕೂ ಕಷ್ಟ ಇದ್ದರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಲ್ಲ. ಆದರೂ ಸಹಿತ ಮದುವೆ ಮಾಡಿಕೊಟ್ಟ ಮೇಲೆ ಮನೇಲಿ ತಿರುಗಿ ತವ್ರ ಮನೆಗೆ ಬಂದು ದುಡ್ಡು ತೊಗೊಂಬ ಅಂತ ಹೇಳೋದು, ದುಡ್ಡು ತರಲಿಕ್ಕೆ ತರದಿದ್ದರೆ ಮನೆಗೆ ಬರಬೇಡ ಅಂತ ಹೇಳೋದು ಅದು ಅಕ್ಷಮ್ಯ ಅಪರಾಧ. ಅವರು ಗುರುಜಿ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಗುರುಜಿ. ಸಾಲ ತೀರ್ಸಬೇಕು, ದುಡ್ಡು ತಗೊಂಬ, 10 ಲಕ್ಷ ರೂಪಾಯಿ ಇಸ್ಕೊಂಬ ಅಂತ ಮಾಡ್ತಿದ್ದಾರೆ ಗುರುಜಿ. ಯಾತಕ್ಕಾಗಿ ಸಾಲ ಮಾಡ್ಕೊಂಡ್ರು? ಅವ್ರು ಅದೇ ಸುಮ್ನೆ ಅದು ಇದು ಸಾಲ ಅಂತ ಹೇಳ್ತಿದ್ದಾರೆ ಗುರುಜಿ. ಮದ್ವೆಕ್ಕಿಂತ ಮುಂಚೆ ಮಾಡ್ಕೊಂಡಿದ್ರೆ ಇವಾಗ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಸಾಲ ಇದೆ ಅಂತಿದ್ದಾರೆ ಗುರುಜಿ. ಇರಲಿ, ನಾನು ಕೆಲ್ಸಕ್ಕೆ ಹೋಗೋ ಸ್ಯಾಲ್ರಿ ಎಲ್ಲ ಅವ್ರ ಕೈಗೆ ಕೊಡ್ತೀನಿ ಗುರುಜಿ, ಆದ್ರೂ ಹಂಗೆ ಮಾಡ್ತಿದ್ದಾರೆ. ಒಂದು ಕೆಲಸ ಮಾಡು, ಇವತ್ತಿನಿಂದ ನೀನೊಂದು ಬುದ್ಧಿವಂತಿಕೆ ಆಗು. ನೀನು ತೊಗೊಂಡು ಬರೋವಂಥ ಸ್ಯಾಲ್ರಿನಲ್ಲಿ 50% ನಿನ್ನ ಸಂಸಾರಕ್ಕೆ, ನಿನ್ನ ಕುಟುಂಬಕ್ಕೆ ಅಂತ ಪಕ್ಕದಲ್ಲಿ ತೆಗೆದಿಡು. ಯಾಕೆಂದರೆ ದುಡ್ದಿದ್ದೆಲ್ಲ ತೊಗೊಂಡು ನೀನು ಅಲ್ಲಿ ಕೊಟ್ಟರು ನಾಳೆ ದಿವಸ ಕಷ್ಟ ಸುಖ ಅಂದರೆ ಅವ್ರ ಕಷ್ಟಕ್ಕೆ ಅವ್ರು ತುಂಬ ದೊಡ್ಡ ಸಮಸ್ಯೆ ಅಂತ ಬಂದಾಗ ಅವ್ರು ಕುತ್ತಿಗೆ ಬಂದಾಗ ನನಗೆ ಸಹಾಯ ಮಾಡಬೇಕಾದ್ರೆ ನಿನ್ನ ಧರ್ಮ ಇರುತ್ತೆ. ಅದಕ್ಕೆ ಎಲ್ಲ ದುಡ್ಡು ಕೊಟ್ಟು ಅಲ್ಲಿ ಕಳೆಯೋದಕ್ಕಿನ್ನ ಅರ್ಧ ದುಡ್ಡು ಈ ತಿಂಗಳು ಸಂಬಳ ಇಷ್ಟೇ, ಇದು ಸಂಸಾರಕ್ಕೆ ಬೇಕು, ನನ್ನ ಕಷ್ಟಕ್ಕೆ ಬೇಕು ಅಂತ ಹೇಳಿ ಅರ್ಧ ಭಾಗ ತೆಗೆದು ಅದನ್ನು ಜೋಪಾನ ಮಾಡ್ಕೊ. ಇನ್ನು ಅರ್ಧ ಭಾಗ ಅವ್ರ ಕಷ್ಟ ಕೊಡಬೇಕಾದ ಧರ್ಮ. ಯಾಕೆಂದರೆ ಮೊದಲಿಂದ ಕೊಟ್ಟು ಅಭ್ಯಾಸ ಮಾಡಿದ್ಯಾ, ಅರ್ಧ ಭಾಗ ಮಾತ್ರ ಕೊಡು. ಎರಡನೇದು, ಅವ್ರು ಬರಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ನೀನು ತವ್ರ ಮನೆಗೆ ಹೋಗಿ ಸೇರ್ಕೋಬೇಡ. ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಕೂಗಾಡ್ತಕ್ಕಂಥದ್ದು ಹಾರಾಡ್ತಕ್ಕಂಥದ್ದು 4 ದಿವಸ. ಹಾಗೆ ಯಾವುದೇ ಕಾರಣಕ್ಕೂ ನೀನು ಹೋಗಿ ದುಡ್ಡು ತೊಗೊಂಬ, ಸಾಲ ತೊಗೊಂಬ, ಅಥವಾ ಯಾರ ಹತ್ರ ಹೋಗಿ ಸಾಲ ತೊಗೊಂಬ, ಅವ್ರು ಒಂದು ವಿಟ್ನೆಸ್ ಸಾಕು, ನಾನು ಹೇಳಿದ್ದೀನಿ ಅಲ್ಲಿ ಹೋಗಿ ಓಡಾಡ್ತಾ ಇರು, ಅವ್ರು ಸಾಲ ಕೊಡೋ ತನಕ ಅವ್ರ ಮನೆ ಹತ್ರ ಓಡಾಡ್ತಾ ಇರು. ಇಂತಹ ಮಾತಿಗೆ ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸ್ಬೇಡ. ನಿನ್ನ ಥರದಲ್ಲಿ ನೀನು ಬದುಕು. ಗುರುಜಿ ನಾನು ತವ್ರ ಮನೆಗೆ ಬಂದೆ, ಇಷ್ಟು ಜನ ಅಲ್ಲೇ ಇದ್ದು ಮಕ್ಳು ಮರಿ ಮಾಡ್ಕೊಳ್ಳೋಣ ಅಂದ್ರೆ ಸಾಲ ತೀರ್ಲಿ ಅಂತಾರೆ. ಇವಾಗ ಬೇಡ ಅಂತ ಇದು ಮಾಡ್ತಿದ್ದಾರೆ. ಬರೀ ಅದೇ ಹೇಳ್ತಾರೆ, ಸಾಲ ತೀರ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀನು ಅಲ್ಲೇ ತವ್ರ ಮನೇಲಿ ಬಂದ್ಬಿಟ್ಟಿದ್ಯಾ? ಈಗ 1 ವಾರ ಆಯ್ತು ಗುರುಜಿ. ಈಗ ನಾನು ಅಲ್ಲೇ ಇದ್ದೆ. ನಾನು ಎಷ್ಟು ಹೇಳಿದ್ರು ಹಿಂಸೆ ಮಾಡಿದ್ರು ಸುಮ್ಮನೆ ಅತ್ತೆ ಮಾವನ ಜೊತೆಗೆ ಇಟ್ಕೊಂಡಿದ್ದೆ. ಈಗ 1 ವಾರ ಆಯ್ತು ಗುರುಜಿ ತವ್ರ ಮನೆಗೆ ಬಂದು. ಆದರೂ ತಪ್ಪನ್ಸಲ್ವಮ್ಮ. ಈ ಸಮಯದಲ್ಲಿ ಬರೋದಿಲ್ಲ ಅಂತಂದಾಗ ನೀನು ತವ್ರ ಮನೆಗೆ ಬಂದರೆ, ಮೊದಲೇ ನೀನು ಅಲ್ಲಿದ್ದಾಗಲೇ ಬರಲಿಲ್ಲ ಅಂದರೆ ನಿನ್ನ ತವ್ರ ಮನೆಗೆ ಬಂದು ಕರ್ಕೊಂಡು ಹೋಗ್ತಾನಾತ? ಯೋಚನೆ ಮಾಡು. ನೀನು ಅಲ್ಲಿದ್ದೇ ಸರಿಪಡಿಸ್ಕೋಬೇಕಾಗಿತ್ತು. ಧೈರ್ಯ ಮಾಡಿ ಹೊರಡು. ಒಳ್ಳೆಯದಾಗಲಿ.